ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ, ಹಾಗೆ ವೆಲ್ಕಮ್ ಟು ಅಚೀವರ್ಸ್ ಬ್ಯಾಂಕಿಂಗ್ ಚಾನಲ್ ಕರ್ನಾಟಕ. ಸೊ ನೆನ್ನೆ ಕ್ಲಾಸಲ್ಲಿ ನಾನು ಇನ್ಇಕ್ವಾಲಿಟೀಸ್ ಅನ್ನೋ ಕಾನ್ಸೆಪ್ಟ್ಸನ್ನು ನಿಮಗೆ ಪ್ರೆಸೆಂಟ್ ಮಾಡಿದ್ದೆ. ಅಂದರೆ ಇನ್ಇಕ್ವಾಲಿಟೀಸ್ ಪಾರ್ಟ್ 1. ಸೊ ಯಾವ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಬರುತ್ತೆ ಅಥವಾ ರೂಲ್ಸನ್ನು ಯಾವ ರೀತಿ ನಾವು ಫಾಲೋ ಮಾಡ್ತಾ ಹೋಗಬೇಕು ಇನ್ಇಕ್ವಾಲಿಟೀಸಲ್ಲಿ. ಸೊ ಆ ಇನ್ಇಕ್ವಾಲಿಟೀಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತು ಸಿಲಾಗಿಸಮ್ಸ್ ಪಾರ್ಟ್ 1. ಸೊ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, SSC ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಎಕ್ಸಾಮ್ಸ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಸಿಲಾಗಿಸಮ್ಸ್ ಅನ್ನೋ ಕ್ವಶನ್ಸನ್ನು ಆಸ್ಪಿರೆಂಟ್ಸ್ ನೋಡಿರ್ತೀರ. ಸೊ ಅದು ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು. ಸೊ ಪ್ರಿಲಿಮ್ಸ್ ಅಂತ ಬಂದರೆ ನಾರ್ಮಲ್ ಸಿಲಾಗಿಸಮ್ಸ್ ಇರುತ್ತೆ, ಅದೇ ಮೇನ್ಸಲ್ಲಿ ಬಂದರೆ ಸ್ವಲ್ಪ ಮಾಡರೇಟ್ ಕ್ವಶನ್ಸನ್ನು ನೋಡ್ತಾ ಹೋಗ್ತೀವಿ. ಬಟ್ ನಾನು ಇವತ್ತು ನನ್ನ ಕ್ಲಾಸಲ್ಲಿ ಸಿಲಾಗಿಸಮ್ಸ್ ಪಾರ್ಟ್ 1ಅಲ್ಲಿ ಬೇಸಿಕ್ಸ್ ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಥವಾ ಸಿಲಾಗಿಸಮ್ಸನ್ನು ನಾನು ಎಷ್ಟು ಸಿಂಪಲ್ಲಾಗಿ ಸಾಲ್ವ್ ಮಾಡಿದ್ರೆ ನನಗೆ ಎಕ್ಸಾಮಲ್ಲಿ ಟೈಮ್ ಸೇವ್ ಆಗುತ್ತೆ. ಸೊ ತುಂಬ ಈಸಿ ಆದಂಥ ವೇಯಲ್ಲಿ ಸಿಲಾಗಿಸಮ್ಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದು ಸಿಲಾಗಿಸಮ್ಸ್ ಪಾರ್ಟ್ 1 ಆಗಿರುತ್ತೆ. ಸೊ ಆ ಪಾರ್ಟ್ 1ಅಲ್ಲಿ ಯಾವೆಲ್ಲ ರೂಲ್ಸನ್ನ ನಾನು ಫಾಲೋ ಮಾಡಬೇಕು ಅಥವಾ ಯಾವ ಫಾರ್ಮುಲಾನ ನಾನು ಅಪ್ಲೈ ಮಾಡಿದ್ರೆ ಸಿಲಾಗಿಸಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕೆಲವೊಂದು ರೂಲ್ಸ್ಗಳನ್ನು ನಾನು ಗೊತ್ತಿರಬೇಕಾಗತ್ತೆ ನನಗೆ ಸಿಲಾಗಿಸಮ್ ಸಾಲ್ವ್ ಮಾಡಬೇಕಾದ್ರೆ. ಸೊ ಅದನ್ನೇ ನಾನು ಬೇಸಿಕ್ ಫಾರ್ಮುಲಾ ಅಂತ ಹೇಳ್ತೀನಿ. ಸೊ ಇಲ್ಲಿ ಟೇಬಲ್ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಸೊ ಈ ಟೇಬಲ್ ನನಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ನಾನು ಫಾರ್ಮುಲಾ ಬೇಸ್ ಮೇಲೆ ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವುದೇ ವೆನ್ ಡಯಾಗ್ರಾಮ್ ಆಗಲಿ ಅಥವಾ 150 ರೂಲ್ಸ್ ಬೇಸ್ ಮೇಲೆ ಮಾಡ್ತಾ ಇಲ್ಲ. ಸೊ ನನಗೆ ಟೈಮ್ ಸೇವ್ ಮಾಡಬೇಕು ಎಕ್ಸಾಮಲ್ಲಿ. ಸೊ ಟೈಮ್ ಸೇವ್ ಮಾಡಬೇಕು ಅಂದರೆ ನನ್ನ ಪ್ರಕಾರ ಬೆಸ್ಟ್ ಮೆಥಡ್ ಯಾವುದು ಅಂದರೆ ಅದು ಫಾರ್ಮುಲಾ ಮೆಥಡ್ ಆಗಿರುತ್ತೆ. ಸೊ ಹಾಗಾದರೆ ಫಾರ್ಮುಲಾ ಯಾವೆಲ್ಲ ಫಾರ್ಮುಲಾನ ನಾನು ನೆನ್ಪಿಟ್ಕೊಳ್ಬೇಕಾಗತ್ತೆ ಎಕ್ಸಾಮಿಗೆ ಹೋಗಬೇಕಾದ್ರೆ. ಸೊ ಆಲ್ ಮತ್ತು ಆಲ್. ಸೊ ನನಗೆ ಸಿಲಾಗಿಸಮ್ಸಲ್ಲಿ ಆಲ್ ಅನ್ನೋದು ಬರುತ್ತೆ, ಸಮ್ ಅನ್ನೋದು ಬರುತ್ತೆ, ನೋ ಅನ್ನೋದು ಬರುತ್ತೆ. ಸೊ ನನಗೆ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಆಲ್ ಮತ್ತು ಆಲ್ ಇದ್ದರೆ ಸೊ ನನ್ನ ಆನ್ಸರಲ್ಲಿ ನಾನು ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಆಲ್ ಪ್ಲಸ್ ಆಲ್ ಅನ್ನೋದು ಯಾವತ್ತೂ ಕೂಡ ಆಲ್ ಆಗಿರುತ್ತೆ. ಸೊ ಅದೇ ರೀತಿ ಆಲ್ ಪ್ಲಸ್ ನೋ ಅಂತ ಬಂದರೆ ಅದು ನೋ ಆಗಿರುತ್ತೆ. ಸಮ್ ಪ್ಲಸ್ ಆಲ್ ಅಂತ ಬಂದರೆ ಸಮ್ ಆಗಿರುತ್ತೆ. ಅದೇ ರೀತಿ ಸಮ್ ಪ್ಲಸ್ ನೋ ಅಂತ ಬಂದರೆ ಸಮ್ ನಾಟ್ ಆಗಿರುತ್ತೆ. ಸೊ ಅದೇ ರೀತಿ ನೋ ಪ್ಲಸ್ ಆಲ್ ಬಂದರೆ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ಸೊ ಅದೇ ರೀತಿ ನೋ ಪ್ಲಸ್ ಸಮ್ ಬಂದರೆ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ಸೊ ಈ ಕೇಸ್ಗಳು ನೆನಪಿರಬೇಕು. ಇಲ್ಲಿ ಸಮ್ ನಾಟ್ ರಿವರ್ಸ್ಡಲ್ಲಿ ಎರಡು ಬರುತ್ತೆ, ಒಂದು ನೋ ಪ್ಲಸ್ ಆಲ್ ಮತ್ತು ನೋ ಪ್ಲಸ್ ಸಮ್. ಅದೇ ರೀತಿ ಸಮ್ಮಲ್ಲಿ ಸಮ್ ಪ್ಲಸ್ ಆಲ್ ಮಾತ್ರ, ಸಮ್ ನಾಟಲ್ಲಿ ಸಮ್ ಪ್ಲಸ್ ನೋ ಬರುತ್ತೆ. ಇಲ್ಲಿ ಆಲ್ ಪ್ಲಸ್ ಆಲ್ ಅಂದರೆ ಆಲ್ ಆಗಿರುತ್ತೆ, ಆಲ್ ಪ್ಲಸ್ ನೋ ಅಂದರೆ ನೋ ಆಗಿರುತ್ತೆ. ಸೊ ಹಾಗಾದರೆ ನೆಕ್ಸ್ಟು ನಾನು ಅದೇ ರೀತಿ ಫಾರ್ಮುಲಾನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕೂಡ ಇಲ್ಲೂ ಕೂಡ ನೋ ಕನ್ಕ್ಲೂಷನ್ ಕೇಸ್ ಬರುತ್ತೆ. ಹಾಗಾದರೆ ಆ ನೋ ಕನ್ಕ್ಲೂಷನ್ ಯಾವ್ದ್ಯಾವುದು? ಸೊ ಆಲ್ ಪ್ಲಸ್ ಸಮ್ ಬಂದಾಗ ನನಗೆ ನೋ ಕನ್ಕ್ಲೂಷನ್ ಆಗಿರುತ್ತೆ. ಸೊ ಅದೇ ರೀತಿ ಸಮ್ ಮತ್ತು ಸಮ್ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಸಮ್ ಮತ್ತು ಸಮ್ ಬಂದರೆ ಅದು ನೋ ಕನ್ಕ್ಲೂಷನ್ ಆಗಿರುತ್ತೆ. ನೋ ಪ್ಲಸ್ ನೋ ಕೂಡ ನೋ ಕನ್ಕ್ಲೂಷನ್ ಆಗಿರುತ್ತೆ. ನೋ ಕನ್ಕ್ಲೂಷನ್ ಪ್ಲಸ್ ಎನಿಥಿಂಗ್, ದ್ಯಾಟ್ ಈಸ್ ಆಲ್ಸೋ ನೋ ಕನ್ಕ್ಲೂಷನ್. ಸಮ್ ನಾಟ್ ರಿವರ್ಸ್ಡ್ ಪ್ಲಸ್ ಎನಿಥಿಂಗ್, ಸೊ ದ್ಯಾಟ್ ಈಸ್ ಆಲ್ಸೋ ನೋ ಕನ್ಕ್ಲೂಷನ್. ಈ ಫಾರ್ಮುಲಾಗಳು ನನಗೆ ಚೆನ್ನಾಗಿ ನೆನಪಿರಬೇಕು. ಸೊ ಇದನ್ನು ಚೆನ್ನಾಗಿ ನೆನಪಿದ್ರೆ ನಾನು ನೆಕ್ಸ್ಟ್ ಯಾವ ರೀತಿ ಸಮ್ ಮತ್ತು ಸಮ್ ಕನ್ಸಿಡರ್ ಮಾಡಬೇಕು ಅಥವಾ ಆಲ್ ಮತ್ತು ಸಮ್ ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಬಟ್ ಈ ಫಾರ್ಮುಲಾ ನನಗೆ ಚೆನ್ನಾಗಿ ನೆನಪಿರಬೇಕಾಗತ್ತೆ. ಸೊ ಹಾಗಾದರೆ ನಾವು ಈ ಫಾರ್ಮುಲಾ ಬೇಸ್ ಮೇಲೆ ಸಿಲಾಗಿಸಮ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಕನ್ವರ್ಷನ್ಸ್ ಫ್ರಮ್ ಸಿಂಗಲ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಅಂದರೆ ಯಾವ ರೀತಿ ನಾನು ಕನ್ವರ್ಷನ್ಸನ್ನು ಮಾಡ್ತೀನಿ. ಸೊ ನಾನು ಇಲ್ಲಿ ಎರಡು ಟೇಬಲಲ್ಲಿ ಡಿವೈಡ್ ಮಾಡಿದ್ದೀನಿ. ಸೊ ಒಂದು ಟೇಬಲಲ್ಲಿ ನನ್ನ ಕನ್ವರ್ಷನ್ ವಿತ್ ಆರೋ ಮಾರ್ಕ್ ಇದೆ, ಇನ್ನೊಂದು ಟೇಬಲಲ್ಲಿ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್. ಸೊ ಎಕ್ಸಾಂಪಲ್ ಥ್ರೂ ಯಾವ್ದು ಫಾಲೋ ಆಗುತ್ತೆ ಯಾವ್ದು ಫಾಲೋ ಆಗಲ್ಲ ಅನ್ನೋದನ್ನು ಇನ್ ಡೀಟೇಲಾಗಿ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಟೇಬಲನ್ನು ನೀವು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡ್ರೆ ಅಥವಾ ಕರೆಕ್ಟಾಗಿ ನೀವು ಮೆಮೊರೈಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಸಿಲಾಗಿಸಮ್ಸ್ ಅನ್ನೋ ಕಾನ್ಸೆಪ್ಟ್ ಕಾಂಪ್ಲಿಕೇಟೆಡ್ ಆಗಲ್ಲ, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಫಸ್ಟ್ ನೋಡೋಣ ಯಾವ ರೀತಿ ನಾವು ಕನ್ವರ್ಷನ್ಸ್ ಮಾಡ್ತೀವಿ. ಆಲ್ ಅನ್ನೋದಿದೆ, ಸೊ ಇಲ್ಲಿ ಸಮ್ ಅನ್ನೋದಿದೆ. ಸೊ ನಾನು ಸಮ್ ಅನ್ನೋ ಸೈಡ್ ಮಾರ್ಕ್ ಮಾಡಿದ್ದೀನಿ. ಅಂದರೆ ಆಲ್ ಯಾವಾಗಲೂ ಕೂಡ ನನಗೆ ಸಿಂಗಲ್ ಇಂಪ್ಲಾಯ್ಸ್ ಆಗಿರುತ್ತೆ. ಸೊ ಅದು ಯಾವ ರೀತಿ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಇದೆ, ಆಲ್ ಎ ಆರ್ ಬಿ ಅನ್ನೋದೊಂದು ಸ್ಟೇಟ್ಮೆಂಟ್ ಇದೆ. ಹಾಗಾದರೆ ಈ ಸ್ಟೇಟ್ಮೆಂಟಿಗೆ ನಾನು ಏನು ಕನ್ಕ್ಲೂಷನನ್ನು ಡ್ರಾ ಮಾಡ್ಬೋದು? ಸೊ ಆಲ್ ಎ ಆರ್ ಬಿ ಅನ್ನೋದು ಸ್ಟೇಟ್ಮೆಂಟ್ ಇದೆ. ಅದೇ ರೀತಿ ಆಲ್ ಎ ಆರ್ ಬಿ ಅನ್ನೋದು ಆಲ್ ಬಿ ಆರ್ ಎ ಪಾಸಿಬಲ್ ಆಗತ್ತಾ? ಇಲ್ಲ. ನಾನು ಯಾಕಂದರೆ ಇನ್ ಫ್ರಂಟ್ ಆಫ್ ದಟ್ ನೋ ಅಂತ ಬರ್ತೀನಿ. ಯಾವುದೇ ಕಾರಣಕ್ಕೂ ಆಲ್ ಎ ಆರ್ ಬಿ ಅನ್ನೋದು ಆಲ್ ಬಿ ಆರ್ ಎ ಆಗಲ್ಲ. ಹಾಗಾದರೆ ಅದಕ್ಕೇನು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು? ಸಮ್ ಬಿ ಆರ್ ಎ
ಎಸ್ ಅಂತ ಬರ್ದೀನಿ, ಅಂದರೆ ಸಮ್ ಬಿ ಆರ್ ಎ ಅಂತ ಮಾಡ್ಬೋದು ನಾನು. ಅಂದರೆ ಆಲ್ ಎ ಆರ್ ಬಿ ಅನ್ನೋದು ನಾನು ಏನು ಮಾಡ್ಬೋದು, ಅದನ್ನು ಕನ್ಕ್ಲೂಷನ್ ಡ್ರಾ ಮಾಡ್ಬೇಕಾದ್ರೆ ಸಮ್ ಬಿ ಆರ್ ಎ ಅಂತ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಆಲ್ ಎ ಆರ್ ಬಿ ಇರೋದು ಆಲ್ ಬಿ ಆರ್ ಎ ಆಗಲ್ಲ. ಇದು ನನಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಇದು ಫಸ್ಟ್ ಆಲ್ ಮತ್ತು ಸಮ್ ರಿಲೇಷನ್ಶಿಪ್. ನೆಕ್ಸ್ಟು ಸಮ್ ಅಂತ ಬಂದರೆ, ಸೊ ನಾನು ಎರಡೂ ಸೈಡಲ್ಲಿ ಮಾರ್ಕ್ ರೆಪ್ರೆಸೆಂಟ್ ಮಾಡಿದ್ದೀನಿ, ಅಂದರೆ ಬೋತ್ ಸೈಡ್ ಇಂಪ್ಲಾಯ್ಸ್ ಸಮ್. ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟ್ಮೆಂಟ್ ಇದೆ, ಆಲ್ ಎ ಆರ್ ಬಿ, ಸೇಮ್ ಸ್ಟೇಟ್ಮೆಂಟ್ ಇದೆ. ಬಟ್ ಇದಕ್ಕೆ ನಾನು ಕನ್ಕ್ಲೂಷನ್ ಡ್ರಾ ಮಾಡೋದಾದರೆ ಸೊ ಸಮ್ ಎ ಆರ್ ಬಿ ಅಂತ ಮಾಡ್ಬೋದು. ಅಂದರೆ ಆಲ್ ಎ ಆರ್ ಬಿ ಇರೋದು ಸಮ್ ಎ ಆರ್ ಬಿ ಆಗುತ್ತೆ, ಹೌದು. ಅದೇ ರೀತಿ ಸಮ್ ಬಿ ಆರ್ ಎ ಕೂಡ ಆಗುತ್ತೆ. ಸೊ ಎರಡೂ ಕನ್ಕ್ಲೂಷನನ್ನು ನಾನೇನು ಮಾಡ್ಬೋದು, ಡ್ರಾ ಮಾಡ್ಬೋದು. ಆಲ್ ಎ ಆರ್ ಬಿ ಅನ್ನೋದು ಸಮ್ ಎ ಆರ್ ಬಿ ಆಗಿರುತ್ತೆ ಅಥವಾ ಸಮ್ ಬಿ ಆರ್ ಎ ಆಗಿರುತ್ತೆ, ರಿವರ್ಸ್ ರಿಲೇಷನ್ಶಿಪ್. ನೆಕ್ಸ್ಟ್ ಅದೇ ರೀತಿ ನೋ ಬಂದರೆ, ಸೊ ಸ್ಟೇಟ್ಮೆಂಟಲ್ಲಿ ಆಲ್ ಎ ಆರ್ ಬಿ ಅಂತ ಇದೆ, ಅದೇ ರೀತಿ ನೋ ಬಿ ಈಸ್ ಸಿ ಅಂತ ಇದೆ. ಹಾಗಾದರೆ ಕನ್ಕ್ಲೂಷನ್ ನಾನು ಏನು ಡ್ರಾ ಮಾಡ್ಬೋದು? ಸೊ ಇಲ್ಲಿ ನನಗೆ ಬಿ ಮತ್ತು ಬಿ ಕ್ಯಾನ್ಸಲ್ ಆದರೆ ನನಗೆ ಆಲ್ ಮತ್ತು ನೋ ಉಳಿಯುತ್ತೆ. ಹಾಗಾದರೆ ನೋ ಎ ಈಸ್ ಸಿ, ಹೌದು, ನಾನು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು. ಅದೇ ರೀತಿ ನೋ ಸಿ ಈಸ್ ಎ, ಇದು ಕೂಡ ನನ್ನ ಕನ್ಕ್ಲೂಷನ್ ಆಗಿರುತ್ತೆ. ಸೊ ಎರಡೂ ಕನ್ಕ್ಲೂಷನ್ ಕೂಡ ಕರೆಕ್ಟ್ ಆಗಿರುತ್ತೆ. ನಾನು ಇಲ್ಲಿ ಎಸ್ ಅಂತ ಬರ್ತಿದ್ದೀನಿ. ಹಾಗಾದರೆ ನನಗಿಲ್ಲಿ ಎರಡೂ ಕನ್ಕ್ಲೂಷನ್ ಡ್ರಾ ಮಾಡೋದು ಯಾವೆಲ್ಲ ಕೇಸಲ್ಲಿ ಅಂದರೆ, ಸೊ ಒಂದು ಸಮ್ ಇರಬೇಕು ಅಥವಾ ನೋ ಇರಬೇಕು. ಸೊ ನನ್ನ ಕ್ವಶನಲ್ಲಿ ಎಕ್ಸಾಮಲ್ಲಿ ಎಲ್ಲೇ ಕೂಡ ಆಲ್ ಬಂದರೆ ಅಲ್ಲಿ ಯಾವತ್ತೂ ಕೂಡ ಸಿಂಗಲ್ ಇಂಪ್ಲಾಯ್ಸ್ ಆಗಿರುತ್ತೆ. ಅಂದರೆ ಆಲ್ ಎ ಆರ್ ಬಿ ಅನ್ನೋದು ಯಾವತ್ತೂ ಕೂಡ ಆಲ್ ಎ ಆರ್ ಬಿ ಆಗಿರುತ್ತೆ ಹೊರತು ಆಲ್ ಬಿ ಆರ್ ಎ ಆಗಿರಲ್ಲ. ಇದು ನಮಗೆ ನೆನಪಿರಬೇಕಾಗತ್ತೆ. ಸೊ ಇದು ನೆನಪಿದ್ರೆ ನಾವು ಎಕ್ಸಾಮಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿ ಯಾವುದು ಆಲ್ ಆಗುತ್ತೆ ಅಥವಾ ಯಾವುದು ಸಮ್ ಆಗುತ್ತೆ ಅನ್ನೋದು ಕರೆಕ್ಟಾಗಿ ನೆನಪಿರಬೇಕು. ಸೊ ಜೊತೆಗೆ ಆ ಫಾರ್ಮುಲಾ ಏನು ಟೇಬಲ್ ಇದೆ, ಆ ಫಾರ್ಮುಲಾ ಟೇಬಲನ್ನು ನಾನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಹಾಗಾದರೆ ಯಾವ ರೀತಿ ನೆಕ್ಸ್ಟ್ ಈ ಫಾರ್ಮುಲಾ ಬೇಸ್ ಮೇಲೆ ನಾನು ಯಾವ ರೀತಿ ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಸಿಲಾಗಿಸಮ್ ಕ್ರಾಸಸ್ ಅಂತ ಹೇಳಿದ್ದೀನಿ. ಅಂದರೆ ಕೆಲವೊಂದು ಕ್ರಾಸ್ ಅಂದರೆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂದರೆ ನನಗೆ ಕಾಮನ್ ಸಿಗ್ತಾ ಹೋಗುತ್ತೆ ಎರಡು ಸ್ಟೇಟ್ಮೆಂಟ್ ಇದ್ದಾಗ. ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ ಬಿ ಮತ್ತು ಬಿ ಕಾಮನ್ ಇದೆ. ಸೊ ಆ ಕಾಮನಲ್ಲಿ ನಾನು ಅದು ರೈಟ್ ಸೈಡ್ ನನಗೆ ಕಾಮನ್ ಸಿಗುತ್ತೋ ಅಥವಾ ರೈಟ್ ಸೈಡ್ ಡಯಾಗ್ನಲಲ್ಲಿ ಕ್ರಾಸ್ ಸಿಗುತ್ತೋ ಅಥವಾ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಸಿಗುತ್ತೋ ಅಥವಾ ವರ್ಟಿಕಲ್ ಕ್ರಾಸ್ ಸಿಗುತ್ತೋ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಚೆಕ್ ಮಾಡ್ಕೊಂಡು ನಾನು ಏನು ಮಾಡ್ಬೋದು, ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನಾನಿಲ್ಲಿ ನಿಮಗೆ ಪ್ರತಿಯೊಂದು 4 ಕ್ರಾಸ್ಗಳು ನಿಮಗೆ ನೆನ್ಪಿಟ್ಕೊಳ್ಬೇಕಾಗತ್ತೆ. ಒಂದು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್, ಇನ್ನೊಂದು ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್, ಇನ್ನೊಂದು ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಮತ್ತು ಇನ್ನೊಂದು ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್. ಸೊ ಪ್ರತಿಯೊಂದು ಕ್ರಾಸ್ ಮೇಲೂ ನಾನು ಎರಡೆರಡು ಪ್ರಾಬ್ಲಮ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅದರ ಬೇಸ್ ಮೇಲೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ಇಲ್ಲೂ ಕೂಡ ನಿಮಗೆ ಎಕ್ಸಾಂಪಲ್ ಇದೆ. ಫಾರ್ ಎಕ್ಸಾಂಪಲ್ ಫಸ್ಟಲ್ಲಿ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂತ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಸಮ್ ಎ ಆರ್ ಬಿ ಆಲ್ ಬಿ ಆರ್ ಸಿ. ಸೊ ಇದೊಂದು ಸ್ಟೇಟ್ಮೆಂಟ್. ಸಮ್ ಎ ಆರ್ ಬಿ ಅನ್ನೋದು ಒಂದು ಸ್ಟೇಟ್ಮೆಂಟ್, ಅದೇ ರೀತಿ ಆಲ್ ಬಿ ಆರ್ ಸಿ ಅನ್ನೋದು ಇನ್ನೊಂದು ಸ್ಟೇಟ್ಮೆಂಟ್ ಆಗಿದೆ. ಹಾಗಾದರೆ ನನಗೆ ಇದು ಹೇಗೆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್? ಸೊ ಇಲ್ಲೂ ಕೂಡ ನನಗೆ ಬಿ ಕಾಮನ್ ಇದೆ, ಇಲ್ಲೂ ಕೂಡ ಬಿ ಕಾಮನ್ ಇದೆ. ಸೊ ಈ ಬಿ ಮತ್ತು ಈ ಬಿನ ನಾನು ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಸೊ ಅದು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗಿರುತ್ತೆ. ಹಾಗಾದ್ರೆ ನನಗೆ ಉಳಿಯೋದೇನು? ಎ ಉಳಿಯುತ್ತೆ ಮತ್ತು ಸಿ ಉಳಿಯುತ್ತೆ. ಸೊ ಯಾವತ್ತೂ ಕೂಡ ನಾನು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಮಾಡಿದರೆ ನನ್ನ ಮೂಮೆಂಟ್ ಅಪ್ವರ್ಡಿಂದ ಡೌನ್ವರ್ಡಿಗೆ ಬರಬೇಕು. ಅಂದರೆ ಇಲ್ಲಿ ನಾನು ಬರೆದಿದ್ದೀನಿ ಆನ್ಸರಲ್ಲಿ ಸಮ್ ಪ್ಲಸ್ ಆಲ್ ಅಂತ ಇದೆ. ಅಂದರೆ ಸೊ ಅಪ್ವರ್ಡಿಂದ ಡೌನ್ವರ್ಡಿಗೆ ನನ್ನ ಮೂಮೆಂಟ್ ಇರಬೇಕು. ಸಮ್ ಪ್ಲಸ್ ಆಲ್ ಅಂತ ನಾನು ಫಾಲೋ ಮಾಡಬೇಕಾಗತ್ತೆ. ಸೊ ಸಮ್ ಪ್ಲಸ್ ಆಲ್ ಅಂದರೆ ನಾನು ಈಗ ಫಾರ್ಮುಲಾಕ್ಕೆ ಬರ್ತೀನಿ. ಸೊ ನಾನು ಆಲ್ ಪ್ಲಸ್ ಸಮ್ ಅಂದರೆ ಏನಾಗುತ್ತೆ, ಸಮ್ ಪ್ಲಸ್ ಆಲ್ ಅಂದರೆ ಏನಾಗುತ್ತೆ, ಸಮ್ ಪ್ಲಸ್ ಸಮ್ ಏನಾಗುತ್ತೆ ಅನ್ನೋದನ್ನ ಟೇಬಲಲ್ಲಿ ಡಿಸ್ಪ್ಲೇ ಮಾಡಿದ್ದೆ. ಸೊ ಆ ಟೇಬಲನ್ನು ಯೂಸ್ ಮಾಡ್ಕೊಂಡು ಇದನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸಮ್ ಪ್ಲಸ್ ಆಲ್ ಅಂದರೆ ಯಾವತ್ತೂ ಕೂಡ ಸಮ್ ಪ್ಲಸ್ ಆಲ್ ಅನ್ನೋದು ನನಗೇನಾಗಿರುತ್ತೆ, ಸಮ್ ಆಗಿರುತ್ತೆ. ಹಾಗಾದರೆ ಏನು ಸಮ್ ಆಗಿರುತ್ತೆ, ನಾನು ಅದನ್ನು ಇಲ್ಲಿ ಯಾವ ರೀತಿ ಇಂಪ್ಲೈ ಮಾಡ್ಬೋದು? ಸೊ ಕ್ವಶನ್ಸಿಗೆ ಬಂದರೆ ನಾನು ಅದನ್ನು ಆ ಸಮ್ ಪ್ಲಸ್ ಆಲ್ ಸಮ್ ಅಂತ ಹೇಳ್ತೀವಿ, ಅದನ್ನು ನಾನು ಯಾವ ರೀತಿ ಇಲ್ಲಿ ಚೆಕ್ ಮಾಡ್ಬೋದು ಅಂದರೆ, ಸೊ ಇಲ್ಲಿ ಬಿ ಮತ್ತು ಬಿ ಕ್ಯಾನ್ಸಲ್ ಆಗಿರುತ್ತೆ, ನನಗೆ ಎ ಮತ್ತು ಸಿ ಉಳಿದಿರುತ್ತೆ. ಸೊ ಸಮ್ ಪ್ಲಸ್ ಆಲ್ ಸಮ್ ಆಗಿರುತ್ತೆ. ಅಂದರೆ ಸಮ್ ಎ ಆರ್ ಸಿ ಅಥವಾ ಸಮ್ ಸಿ ಆರ್ ಎ ಎರಡೂ ಕೂಡ ನನಗೆ ಪಾಸಿಬಲ್ ಕನ್ಕ್ಲೂಷನ್ ಆಗಿರುತ್ತೆ ಅಥವಾ ನನ್ನ
ಕರೆಕ್ಟ್ ಕನ್ಕ್ಲೂಷನ್ಸ್ ಯಾವುದು ಅಂದರೆ ಸಮ್ ಎ ಆರ್ ಸಿ, ಯಾಕಂದರೆ ಇ ಬಿ ಕೂಡ ಕ್ಯಾನ್ಸಲ್ ಆಗುತ್ತೆ, ಇ ಬಿ ಕೂಡ ಕ್ಯಾನ್ಸಲ್ ಆಗುತ್ತೆ. ಡೌನ್ವರ್ಡಿಂದ ಅಪ್ವರ್ಡ್ ಮೂಮೆಂಟ್ ಬರಬೇಕು ಅಂದರೆ ಸಮ್ ಪ್ಲಸ್ ಆಲ್ ಸಮ್ ಆಗುತ್ತೆ. ಸೊ ಲಾಸ್ಟಿಗೆ ಉಳಿಯುವಂಥದ್ದು ಎ ಮತ್ತು ಸಿ ಉಳಿಯುತ್ತೆ ಅಂದರೆ ಸಮ್ ಎ ಆರ್ ಸಿ ಆಗುತ್ತೆ. ಅದೇ ರೀತಿ ಸಮ್ ಸಿ ಆರ್ ಎ ರಿಲೇಷನ್ಶಿಪ್, ಯಾಕಂದರೆ ನಾನು ಸಮ್ಮಿಗೆ ಡಬಲ್ ಸೈಡ್ ಆರೋ ಮಾರ್ಕ್ ಮೆನ್ಷನ್ ಮಾಡಿದೆ ಅಂದರೆ ಎರಡೂ ಸೈಡಿಂದ ಫಾಲೋ ಆಗುತ್ತೆ. ಸಮ್ ಎ ಆರ್ ಸಿ ಕೂಡ ಕರೆಕ್ಟ್ ಆನ್ಸರ್, ಸಮ್ ಸಿ ಆರ್ ಎ ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ನನ್ನ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್. ಸೊ ನೆನ್ಪಿಟ್ಕೊಳ್ಬೇಕಾಗಿದ್ದಿಷ್ಟೇ, ರೈಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ನಾನು ಯಾವ ರೀತಿ ಬರಬೇಕು ಅಂದರೆ ಅಪ್ವರ್ಡಿಂದ ಡೌನ್ವರ್ಡ್ ಮೂಮೆಂಟಿಗೆ ನಾನು ಚೆಕ್ ಮಾಡ್ತಾ ಹೋಗಬೇಕು. ಇದು ನೆನಪಿರ್ಬೇಕು ನನಗೆ. ಸೊ ಇದೇ ರೀತಿ ನೆಕ್ಸ್ಟು ನಾನು ಲೆಫ್ಟ್ ಸೈಡ್, ಹಾಗಾದರೆ ಇದು ರೈಟ್ ಸೈಡ್ ಆದರೆ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ನಾನು ಯಾವ ರೀತಿ ಆನ್ಸರ್ನ ಮಾಡ್ತಾ ಹೋಗ್ತೀನಿ. ಸೊ ಸೇಮ್ ಅಲ್ಲೂ ಕೂಡ ಇದರ ಅಪೋಸಿಟ್ ಆಗಿರುತ್ತೆ. ನಿಮಗೆ ಇಲ್ಲಿ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಮಾಡಿದ್ರೆ ಅಲ್ಲಿ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಮಾಡಬೇಕು. ಹಾಗಾದರೆ ಈ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂತ ಏನಿದೆ ಅದರ ಬೇಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿದರೆ ನಾನು ಆಲ್ ಪೆನ್ಸ್ ಆರ್ ರೋಡ್ಸ್ ಅಂತ ಇದೆ, ಆಲ್ ರೋಡ್ಸ್ ಆರ್ ಹೌಸಸ್ ಅಂತ ಇದೆ. ಸೊ ಇಲ್ಲಿ ನನಗೆ ಬಂದಿರುವಂಥದ್ದು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ರೋಡ್ಸ್ ಮತ್ತು ರೋಡ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ ರೋಡ್ಸ್ ಮತ್ತು ಈ ರೋಡ್ಸ್ ಕ್ಯಾನ್ಸಲ್ ಆಯಿತು ಅಂದರೆ ನನಗೆ ಪೆನ್ಸ್ ಮತ್ತು ಹೌಸಸ್ ಉಳಿಯುತ್ತೆ. ಸೊ ಇಲ್ಲಿ ಆಲ್ ಪ್ಲಸ್ ಆಲ್ ಇದೆ. ಸೊ ನಾನು ಫಸ್ಟ್ ಫಾರ್ಮುಲಾ ಟೇಬಲಲ್ಲಿ ಬರೆದಿದ್ದೆ ಆಲ್ ಪ್ಲಸ್ ಆಲ್ ಅಂದರೆ ಯಾವತ್ತೂ ಕೂಡ ಅದು ಆಲ್ ಆಗಿರುತ್ತೆ. ಅಂದರೆ ಯಾವ ರೀತಿ ನಾನು ಕನ್ಕ್ಲೂಷನನ್ನು ಇದಕ್ಕೆ ಡ್ರಾ ಮಾಡ್ಬೋದು ಅಂದರೆ ಆಲ್ ಪೆನ್ಸ್ ಆರ್ ಹೌಸಸ್ ಅಂತ ಮಾಡ್ಬೋದು. ಹಾಗಾದರೆ ಇಲ್ಲಿ ಕನ್ಕ್ಲೂಷನನ್ನು ಚೆಕ್ ಮಾಡೋಣ. ಆಲ್ ಹೌಸಸ್ ಆರ್ ಪೆನ್ಸ್ ಅಂತ ಇದೆ, ಹೌಸಸ್ ಇಲ್ಲಿದೆ, ಪೆನ್ಸ್ ಇಲ್ಲಿದೆ. ಸೊ ನನಗೆ ಆಲ್ ಹೌಸಸ್ ಆರ್ ಪೆನ್ಸ್ ಅಂತ ಇರೋದು. ಆಲ್ ಹೌಸಸ್ ಆರ್ ಪೆನ್ಸ್ ಯಾವುದೇ ಕಾರಣಕ್ಕೂ ಫಾಲೋ ಆಗಲ್ಲ, ಯಾಕಂದರೆ ನಾನು ಆಲಿಗೆ ಸಿಂಗಲ್ ಇಂಪ್ಲಾಯ್ಸ್ ಅಂತ ಮಾರ್ಕ್ ಮಾಡಿದ್ದೆ ಟೇಬಲಲ್ಲಿ. ಸೊ ಯಾವತ್ತೂ ಕೂಡ ಆಲ್ ಪೆನ್ಸ್ ಆರ್ ಹೌಸಸ್ ಆಗಿರುತ್ತೆ ಹೊರತು ಆಲ್ ಹೌಸಸ್ ಆರ್ ಪೆನ್ಸ್ ಆಗಿರಲ್ಲ. ರಿವರ್ಸ್ ರಿಲೇಷನ್ಶಿಪ್ಪು ಆಲಲ್ಲಿ ಫಾಲೋ ಆಗಲ್ಲ. ಅದೇ ಸಮ್ ಹೌಸಸ್ ಆರ್ ಪೆನ್ಸ್ ಆಗುತ್ತೆ. ನೆಕ್ಸ್ಟ್ ಕನ್ಕ್ಲೂಷನ್ ಇದೆ ಸಮ್ ಹೌಸಸ್ ಆರ್ ಪೆನ್ಸ್. ಹೌದು, ಸಮ್ ಹೌಸಸ್ ಆರ್ ಪೆನ್ಸ್ ಅಂತ ಮಾಡ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಆಲ್ ಹೌಸಸ್ ಆರ್ ಪೆನ್ಸ್ ಫಾಲೋ ಆಗಲ್ಲ. ಸೊ ಹಾಗಾದರೆ ಆಲ್ ಹೌಸಸ್ ಆರ್ ಪೆನ್ಸ್ ಫಸ್ಟ್ ಒನ್ ಫಾಲೋ ಆಗಲ್ಲ. ಸೆಕೆಂಡ್ ಒನ್ ಸಮ್ ಹೌಸಸ್ ಆರ್ ಪೆನ್ಸ್, ಸಮ್ ಹೌಸಸ್ ಆರ್ ಪೆನ್ಸ್ ಅನ್ನೋದನ್ನು ನಾನು ಫಾಲೋ ಮಾಡ್ಬೋದು. ಇದು ಎರಡು ಕನ್ಕ್ಲೂಷನ್ ನಿಮಗೆ ಕ್ವಶನ್ಸ್ ಪ್ರಕಾರ. ಹಾಗಾದರೆ ಇದಕ್ಕೆರಡೇ ಕನ್ಕ್ಲೂಷನ್ನ? ಇಲ್ಲ, ಇನ್ನೂ ಕೆಲವೊಂದು ಕನ್ಕ್ಲೂಷನನ್ನು ನಾನು ಡ್ರಾ ಮಾಡ್ಬೋದು. ಏನು ಮಾಡ್ಬೋದು? ಸಮ್ ಪೆನ್ಸ್ ಆರ್ ಹೌಸಸ್ ಅಂತ ಮಾಡ್ಬೋದು. ಸಮ್ ಪೆನ್ಸ್ ಆರ್ ಹೌಸಸ್ ಅಂತ ಮಾಡ್ಬೋದು. ಯಾವ ರೀತಿ ನಾನು ಸಮ್ ಹೌಸಸ್ ಆರ್ ಪೆನ್ಸ್ ಅಂತ ಮಾಡಿದ್ನೋ ಸಮ್ ಯಾವತ್ತೂ ಕೂಡ ನನಗೆ ಡಬಲ್ ಇಂಪ್ಲಾಯ್ಸ್ ಆಗಿರುತ್ತೆ. ಅದರ ಅರ್ಥ ಸಮ್ ಹೌಸಸ್ ಆರ್ ಪೆನ್ಸ್, ಸಮ್ ಪೆನ್ಸ್ ಆರ್ ಹೌಸಸ್. ಎರಡೂ ಕಡೆಯಿಂದ ಬೋತ್ ಸೈಡ್ಸಿಂದ ರಿಲೇಷನ್ಶಿಪ್ ಸಿಗತ್ತೆ ನನಗೆ ಸಮ್ಮಲ್ಲಿ. ನೆಕ್ಸ್ಟ್ ಸಮ್ ರೋಡ್ಸ್ ಆರ್ ಪೆನ್ಸ್, ಸಮ್ ರೋಡ್ಸ್ ಆರ್ ಪೆನ್ಸ್. ಆಲ್ ಪೆನ್ಸ್ ಆರ್ ರೋಡ್ಸ್ ಇದ್ದಿದ್ದು ನನಗೆ ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟ್ ಯಾವತ್ತೂ ಕೂಡ ನನ್ನ ಕನ್ಕ್ಲೂಷನಲ್ಲಿ ಫಾಲೋ ಆಗಲ್ಲ. ಆಲ್ ಪೆನ್ಸ್ ಆರ್ ರೋಡ್ಸ್ ಅಂತ ಇದ್ದಿದ್ದು ಸಮ್ ರೋಡ್ಸ್ ಆರ್ ಪೆನ್ಸ್ ಅಂತ ಫಾಲೋ ಮಾಡ್ಬೋದು. ನಾನು ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟನ್ನು ರಿವರ್ಸ್ ಆಗುತ್ತೆ. ನೆಕ್ಸ್ಟ್ ಸಮ್ ಹೌಸಸ್ ಆರ್ ರೋಡ್ಸ್, ಇದು ಕೂಡ ನನಗೆ ಮಾಡ್ಬೋದು. ಆಲ್ ರೋಡ್ಸ್ ಆರ್ ಹೌಸಸ್ ಇದ್ದಿದ್ದು ಸಮ್ ಹೌಸಸ್ ಆರ್ ರೋಡ್ಸ್ ಅಂತ ಕೂಡ ನಾನು ಫಾಲೋ ಮಾಡ್ಬೋದು. ಬಟ್ ಎಕ್ಸಾಮಲ್ಲಿ ನಿಮಗೆ ಎರಡು ಕನ್ಕ್ಲೂಷನನ್ನು ಕೊಟ್ಟಿರ್ತಾರೆ ಮ್ಯಾಕ್ಸಿಮಮ್ ಅಂದರೆ. ಸೊ 2 ಅಥವಾ 3 ಸ್ಟೇಟ್ಮೆಂಟ್ ಇರುತ್ತೆ. ಸೊ ಪ್ರಿಲಿಮ್ಸ್ ಆದರೆ 2 ಸ್ಟೇಟ್ಮೆಂಟು 2 ಕನ್ಕ್ಲೂಷನ್ ಇರುತ್ತೆ. ಮೇನ್ಸ್ ಆದರೆ 3 ಸ್ಟೇಟ್ಮೆಂಟು ಅಥವಾ 2 ಸ್ಟೇಟ್ಮೆಂಟ್ ಕೊಟ್ಟು 3 ಕನ್ಕ್ಲೂಷನ್ಸನ್ನು ಕೊಡ್ಬೋದು. ಸೊ ಹಾಗಾದರೆ ಇದೇ ರೀತಿ ನೆಕ್ಸ್ಟ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಸೊ ಸಿಲಾಗಿಸಮ್ಸಲ್ಲಿ ನಾನು ಮಾಡ್ತಾ ಇರುವಂಥದ್ದು ನೆನಪಿರಬೇಕು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್. ಹಾಗಾದರೆ ನಾನು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ನೆಕ್ಸ್ಟ್ ಯಾವ ರೀತಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೆಕೆಂಡ್ ಕ್ವಶನನ್ನು ನೋಡ್ತಾ ಹೋಗೋಣ. ಸೊ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂದರೆ ನಮಗೆ ನೆನಪಿರಬೇಕಾಗಿದ್ದಿಷ್ಟೇ, ಅಪ್ವರ್ಡಿಂದ ನಾನು ಡೌನ್ವರ್ಡಿಗೆ ಮೂಮೆಂಟ್ ಆಗ್ತಾ ಹೋಗಬೇಕು. ಸೊ ಅಪ್ವರ್ಡಿಂದ ಡೌನ್ವರ್ಡಿಗೆ ಮೂಮೆಂಟ್ ಆದರೆ ಮಾತ್ರ ನನಗದು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗಿರುತ್ತೆ. ಸೊ ಆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ನಾನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ನೆನಪಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಸಮ್ ಬುಕ್ಸ್ ಆರ್ ಬ್ಯಾಗ್ಸ್, ಆಲ್ ಬ್ಯಾಗ್ಸ್ ಆರ್ ಟ್ರೀಸ್ ಅಂತ ಇದೆ. ಹಾಗಾದರೆ ಇಲ್ಲೂ ನಾನು ಯಾವುದನ್ನು ಕ್ಯಾನ್ಸಲ್ ಮಾಡ್ಕೋಬೋದು? ಬ್ಯಾಗ್ಸ್ ಮತ್ತು ಬ್ಯಾಗ್ಸ್ ಕ್ಯಾನ್ಸಲ್ ಮಾಡ್ಬೋದು. ಸೊ ನನ್ನ ಆನ್ಸರ್ ಯಾವತ್ತೂ ಕೂಡ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗಿರುತ್ತೆ. ಈ ಬ್ಯಾಗ್ಸ್ ಮತ್ತು ಈ ಬ್ಯಾಗ್ಸನ್ನು ನಾನು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಸೊ ಅಲ್ಲಿಗೆ ಬ್ಯಾಗ್ಸ್ ಕ್ಯಾನ್ಸಲ್ ಆದರೆ ಬುಕ್ಸ್ ಮತ್ತು ಟ್ರೀಸ್ ಉಳಿಯುತ್ತೆ. ನಾನು ಮಾಡ್ತಾ ಇರೋದು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್. ಸೊ ಅಪ್ವರ್ಡಿಂದ ಡೌನ್ವರ್ಡ್ ಮೂಮೆಂಟಿಗೆ ಬರ್ತೀನಿ. ಸಮ್ ಮತ್ತು ಆಲ್ ಆಗುತ್ತೆ. ಸೊ ನನಗೆ ಗೊತ್ತಿದೆ ಟೇಬಲ್ ಪ್ರಕಾರ ಅಥವಾ ಫಾರ್ಮುಲಾ ಪ್ರಕಾರ ಆಲ್ ಪ್ಲಸ್ ಸಮ್ ಯಾವತ್ತು ನೋ ಕನ್ಕ್ಲೂಷನ್. ನನಗಿಲ್ಲಿರೋದು ಸಮ್ ಪ್ಲಸ್ ಆಲ್. ಸೊ ಸಮ್ ಪ್ಲಸ್ ಆಲ್ ಅಂದರೆ ಸಮ್ಮೇ ಆಗಿರುತ್ತೆ. ಸಮ್ ಬುಕ್ಸ್ ಆರ್ ಟ್ರೀಸ್
ನಾನು ಕನ್ಕ್ಲೂಷನ್ನ ಚೆಕ್ ಮಾಡಿದ್ರೆ ಸಮ್ ಬುಕ್ಸ್ ಆರ್ ಬ್ಯಾಗ್ಸ್ ಅಂತ ಇದೆ. ಸಮ್ ಬುಕ್ಸ್ ಆರ್ ಬ್ಯಾಗ್ಸ್ ಯಾವತ್ತೂ ಕೂಡ ಕ್ವಶನಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಸೇಮ್ ಸ್ಟೇಟ್ಮೆಂಟು ಕನ್ಕ್ಲೂಷನಲ್ಲಿದ್ದರೆ ಅದು ಫಾಲೋ ಆಗಲ್ಲ, ಅದು ಗೊತ್ತಿರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಸಮ್ ಬುಕ್ಸ್ ಆರ್ ಬ್ಯಾಗ್ಸ್ ಅಂತ ಇದೆ, ಸೇಮ್ ಸ್ಟೇಟ್ಮೆಂಟನ್ನು ಇಲ್ಲೂ ರಿಪೀಟ್ ಮಾಡಿದ್ದಾರೆ, ಸಮ್ ಬುಕ್ಸ್ ಆರ್ ಬ್ಯಾಗ್ಸ್ ಆಗಲ್ಲ. ಅದೇ ಕ್ವಶನಲ್ಲಿ ಕೊಟ್ಟಿರುವಂಥ ಸಮ್ ಬುಕ್ಸ್ ಆರ್ ಬ್ಯಾಗ್ಸನ್ನು ನಾನು ಕನ್ಕ್ಲೂಷನಲ್ಲಿ ಸಮ್ ಬ್ಯಾಗ್ಸ್ ಆರ್ ಬುಕ್ಸ್ ಅಂತ ಬರಿಬೋದು. ಅದು ನನ್ನ ಕರೆಕ್ಟ್ ಕನ್ಕ್ಲೂಷನ್, ರಿವರ್ಸ್ ರಿಲೇಷನ್ಶಿಪ್ ಆಗುತ್ತೆ. ಸಮ್ ಬುಕ್ಸ್ ಆರ್ ಬ್ಯಾಗ್ಸ್ ಯಾವುದೇ ಕಾರಣಕ್ಕೂ ನನಗೆ ಫಾಲೋ ಆಗಲ್ಲ. ನೆಕ್ಸ್ಟ್ ಸಮ್ ಟ್ರೀಸ್ ಆರ್ ಬುಕ್ಸ್, ಸಮ್ ಟ್ರೀಸ್ ಆರ್ ಬುಕ್ಸ್, ಯಾಕಂದರೆ ಬ್ಯಾಗ್ಸ್ ಕ್ಯಾನ್ಸಲ್ ಆಗುತ್ತೆ, ಸಮ್ ಪ್ಲಸ್ ಆಲ್ ಸಮ್ ಆಗುತ್ತೆ. ಸಮ್ ಬುಕ್ಸ್ ಆರ್ ಟ್ರೀಸ್ ಫಾಲೋ ಮಾಡ್ಬೋದು ನಾನು, ನನಗಿಲ್ಲಿ ಬುಕ್ಸ್ ಉಳಿಯುತ್ತೆ, ಇಲ್ಲಿ ಟ್ರೀಸ್ ಉಳಿಯುತ್ತೆ. ಸಮ್ ಬುಕ್ಸ್ ಆರ್ ಟ್ರೀಸು ಫಾಲೋ ಆಗುತ್ತೆ, ಸಮ್ ಟ್ರೀಸ್ ಆರ್ ಬುಕ್ಸ್ ಕೂಡ ಕರೆಕ್ಟ್ ಕನ್ಕ್ಲೂಷನ್ಸ್ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟಲ್ಲೂ ಕೂಡ 2 ಕನ್ಕ್ಲೂಷನ್ಸ್ ಇದೆ. ನಾನು ಅದರ್ ಕನ್ಕ್ಲೂಷನ್ಸ್ ಯಾವುದೇ ಅಲ್ಲ ಡ್ರಾ ಮಾಡ್ಬೋದು. ಸಮ್ ಬುಕ್ಸ್ ಆರ್ ಟ್ರೀಸ್ ಅಂತ ಮಾಡ್ಬೋದು, ಹೌದು ಸಮ್ ಬುಕ್ಸ್ ಆರ್ ಟ್ರೀಸ್, ಅಥವಾ ಸಮ್ ಟ್ರೀಸ್ ಆರ್ ಬುಕ್ಸ್. ನೆಕ್ಸ್ಟ್ ಸಮ್ ಟ್ರೀಸ್ ಆರ್ ಬ್ಯಾಗ್ಸ್, ಸಮ್ ಟ್ರೀಸ್ ಆರ್ ಬ್ಯಾಗ್ಸ್, ಯಾಕಂದರೆ ಇಲ್ಲಿ ಆಲ್ ಬ್ಯಾಗ್ಸ್ ಆರ್ ಟ್ರೀಸ್ ಅಂತ ಇದೆ, ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟ್. ಇದನ್ನು ನಾನು ಇನ್ವರ್ಸ್ ರಿಲೇಷನ್ಶಿಪ್ಪಿಗೆ ಬಂದರೆ ಸಮ್ ಟ್ರೀಸ್ ಆರ್ ಬ್ಯಾಗ್ಸ್ ಅಂತ ಮಾಡ್ಬೋದು. ನೆಕ್ಸ್ಟ್ ಸಮ್ ಬ್ಯಾಗ್ಸ್ ಆರ್ ಬುಕ್ಸ್, ಹೌದು ಸಮ್ ಬುಕ್ಸ್ ಆರ್ ಬ್ಯಾಗ್ಸ್ ಇರೋದನ್ನು ಸಮ್ ಬ್ಯಾಗ್ಸ್ ಆರ್ ಬುಕ್ಸ್ ಅಂತ ಮಾಡ್ಬೋದು ನಾನು ರಿವರ್ಸ್ ರಿಲೇಷನ್ಶಿಪ್ಪಲ್ಲಿ. ಬಟ್ ಸ್ಟ್ರೈಟ್ ಅವೇ ಯಾವುದೇ ಕಾರಣಕ್ಕೂ ನನ್ನ ಕನ್ಕ್ಲೂಷನಲ್ಲಿ ಅದು ಫಾಲೋ ಆಗಲ್ಲ. ಈ ರಿಲೇಷನ್ಶಿಪ್ಗಳು ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಎಕ್ಸಾಮಲ್ಲಿ ನಿಮಗೆ 2 ಕನ್ಕ್ಲೂಷನ್ ಕೊಟ್ಟಿರ್ತಾರೆ, ಬಟ್ ನಾನಿಲ್ಲಿ ಅದರ್ ಕನ್ಕ್ಲೂಷನ್ಸನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಯಾಕೆ ಅಂದರೆ ಅದರ್ ಕನ್ಕ್ಲೂಷನ್ಸು ಯಾವ ರೀತಿ ಕನ್ಕ್ಲೂಷನ್ಸನ್ನು ನಾನು ಡ್ರಾ ಮಾಡ್ಬೋದು ಅನ್ನೋದು ಗೊತ್ತಿರಬೇಕಾಗತ್ತೆ ಬೈ ಯೂಸಿಂಗ್ ಫಾರ್ಮುಲಾ. ಸೊ ಫಾರ್ಮುಲಾ ಮೆಥಡನ್ನು ನಾನು ಯೂಸ್ ಮಾಡಿ ಯಾವ ರೀತಿ ಈಸಿಯಾಗಿ ಸಿಲಾಗಿಸಮ್ಸ್ನಲ್ಲಿ ಕನ್ಕ್ಲೂಷನನ್ನು ಡ್ರಾ ಮಾಡ್ಬೋದು. ಬಟ್ ಈ ಡಯಾಗನಲ್ ಕ್ರಾಸ್ಗಳು ಮಾತ್ರ ನೆನಪಿರಬೇಕಾಗತ್ತೆ. ಸೊ ಅದೇ ರೀತಿ ಸೇಮ್ ರೈಟ್ ಸೈಡ್ ಡಯಾಗನಲ್ ಕ್ರಾಸಲ್ಲೇ ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸಮ್ ಕಿಟ್ಸ್ ಆರ್ ಥ್ರೆಡ್ಸ್ ಅಂತ ಇದೆ, ಅದೇ ರೀತಿ ನೋ ಥ್ರೆಡ್ ಈಸ್ ನೀಡಲ್ ಅಂತ ಇದೆ. ಹಾಗಾದರೆ ಇಲ್ಲಿ ನಾನು ಯಾವ ರೀತಿ ಕನ್ಕ್ಲೂಷನನ್ನು ಡ್ರಾ ಮಾಡ್ಬೋದು? ಸೊ ಯಾಕಂದರೆ ಇಷ್ಟೋ ತನಕ ಆಲ್ ಮತ್ತು ಸಮ್ ನಾನು ನೋಡಿದ್ವಿ, ಇಲ್ಲಿ ಸಮ್ ಮತ್ತು ನೋ ಇದೆ. ಯಾಕಂದರೆ ನನಗೆ ಇಲ್ಲೂ ಕೂಡ ರೈಟ್ ಸೈಡ್ ಡಯಾಗ್ನಲ್ ಥ್ರೆಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ ಸಮ್ ಮತ್ತು ನೋ ಉಳಿಯುತ್ತೆ. ಯಾಕಂದರೆ ಅಪ್ವರ್ಡ್ ಮೂಮೆಂಟ್, ಅಪ್ವರ್ಡಿಂದ ಡೌನ್ವರ್ಡ್ಗೆ ನಾನು ಮೂವ್ ಆಗಬೇಕು ಅಂದರೆ ಸಮ್ ಮತ್ತು ನೋ ಉಳಿಯುತ್ತೆ. ಹಾಗಾದರೆ ಕಿಡ್ಸ್ ಮತ್ತು ನೀಡಲ್ ಉಳಿತು. ಸೊ ಸಮ್ ಕಿಡ್ಸ್ ಆರ್ ನೀಡಲ್ ಅಂತ ಹೇಳಿದ್ದಾರೆ, ಸಮ್ ಕಿಡ್ಸ್ ಆರ್ ನೀಡಲ್, ಹೌದು ಕನ್ಕ್ಲೂಷನ್ನ ನಾನು ಫಾಲೋ ಮಾಡ್ಬೋದಾ? ಇದನ್ನು ಚೆಕ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ನನಗೆ ಸಮ್ ಮತ್ತು ನೋ ಇರೋದು, ಬಟ್ ಇಲ್ಲಿರೋದು ಸಮ್ ಕಿಡ್ಸ್ ಆರ್ ನೀಡಲ್. ಸೊ ಯಾವತ್ತೂ ಕೂಡ ಸಮ್ ಪ್ಲಸ್ ನೋ ನನಗೆ ಸಮ್ ಆಗಲ್ಲ. ಸೊ ಅದು ನನಗೆ ಎಕ್ಸಾಮಲ್ಲಿ ನೆನಪಿರಬೇಕಾಗತ್ತೆ. ಫಾರ್ಮುಲಾ ಟೇಬಲ್ ಪ್ರಕಾರ ಸಮ್ ಪ್ಲಸ್ ನೋ ಇರೋದು ನನಗೆ ಸಮ್ ಆಗಲ್ಲ. ಸಮ್ ಪ್ಲಸ್ ನೋ ಇರೋದು ಯಾವತ್ತೂ ಕೂಡ ಸಮ್ ನಾಟ್ ಆಗಿರುತ್ತೆ. ಅಂದರೆ ಸಮ್ ಕಿಡ್ಸ್ ಆರ್ ನಾಟ್ ನೀಡಲ್ ಅನ್ನೋದು ಕರೆಕ್ಟು, ಬಟ್ ಇಲ್ಲಿರುವಂಥದ್ದು ಸಮ್ ಕಿಡ್ಸ್ ಆರ್ ನೀಡಲ್ ಅಂತ ಇದೆ, ಇದು ರಾಂಗ್. ನೆಕ್ಸ್ಟು ನೋ ನೀಡಲ್ ಈಸ್ ಥ್ರೆಡ್, ನೋ ಥ್ರೆಡ್ ಈಸ್ ನೀಡಲ್ ಅಂತ ಇದೆ. ಹಾಗಾದರೆ ನಾನು ಏನು ಮಾಡ್ಬೋದು? ನೋ ಅಲ್ಲಿ ಡಬಲ್ ಎಂಪ್ಲಾಯೀಸ್ ಅಂತ ಆರೋ ಮಾರ್ಕ್ ಬರ್ಸಿದ್ದೀನಿ ಟೇಬಲಲ್ಲಿ, ಅಥವಾ ಟೇಬಲಲ್ಲಿ ಇದೆ. ಆ ಟೇಬಲ್ ಪ್ರಕಾರ ನಾನು ನೋಡ್ತಾರೆ ನೋ ಥ್ರೆಡ್ ಈಸ್ ನೀಡಲ್ ಅನ್ನೋದು ಸ್ಟೇಟ್ಮೆಂಟ್ ಇದೆ, ಬಟ್ ಇದರ ರಿವರ್ಸ್ ರಿಲೇಷನ್ಶಿಪ್ ಬಂದರೆ ನೋ ನೀಡಲ್ ಈಸ್ ಎ ಥ್ರೆಡ್, ಇದು ಫಾಲೋ ಆಗತ್ತೆ. ಯಾಕಂದರೆ ರಿವರ್ಸ್ ರಿಲೇಷನ್ಶಿಪ್ ಇದೆ. ಸಮ್ಮು ಮತ್ತು ನೋ ಯಾವತ್ತೂ ಕೂಡ ರಿಲೇಷನ್ಶಿಪ್ಪು ರಿವರ್ಸ್ ಇರುತ್ತೆ, ಬಟ್ ಆಲ್ ಮಾತ್ರ ಸ್ಟ್ರೈಟ್ ಅವೇ ರಿಲೇಷನ್ಶಿಪ್ ಇರುತ್ತೆ. ನೆಕ್ಸ್ಟ್ ಸಮ್ ಕಿಡ್ಸ್ ಆರ್ ನಾಟ್ ನೀಡಲ್, ಹೌದು ಯಾಕಂದರೆ ಸಮ್ ಪ್ಲಸ್ನು ಸಮ್ ನಾಟ್ ಆಗಿದೆ ಆಲ್ರೆಡಿ. ಸಮ್ ಕಿಡ್ಸ್ ಆರ್ ನಾಟ್ ನೀಡಲ್ ಅಂತ ನಾನು ಹೇಳ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಸಮ್ ಕಿಡ್ಸ್ ಆರ್ ನೀಡಲ್ ಅಂತ ನಾನು ಹೇಳಲಿಕ್ಕಾಗಲ್ಲ. ಹಾಗಾಗಿ ನನ್ನ ಕನ್ಕ್ಲೂಷನ್ಸ್ ಏನು ಅಂದರೆ, ಒಂದು ನೋ ನೀಡಲ್ ಈಸ್ ಥ್ರೆಡ್ ಕರೆಕ್ಟ್, ಅನದರ್ ಒನ್ ಈ ಸಮ್ ಕಿಡ್ಸ್ ಆರ್ ನಾಟ್ ನೀಡಲ್ ಅನ್ನೋದು ಕರೆಕ್ಟ್, ಬಟ್ ಸಮ್ ಕಿಡ್ಸ್ ಆರ್ ನೀಡಲ್ ಅನ್ನೋದು ರಾಂಗ್ ಆಗುತ್ತೆ. ಸೊ ಇದು ನನ್ನ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಯಿತು. ಸೊ ಆಸ್ಪಿರೆಂಟ್ಸಿಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ, ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇಲ್ಲ. ಸೊ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ನೀವು ಕ್ರಾಸ್ಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಕ್ರಾಸ್ಗಳು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಬೋದು. ಬಟ್ ರೈಟ್ ಸೈಡ್ ಯಾವ ರೀತಿ ನಾನು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆದಾಗ ಅಪ್ವರ್ಡ್ ಮೂವ್ಮೆಂಟ್ ಯಾವ ರೀತಿ ಮಾಡಬೇಕು, ಅಥವಾ ಅಪ್ವರ್ಡಿಂದ ಡೌನ್ವರ್ಡಿಗೆ ಮೂವ್ ಆಗಬೇಕು, ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಬೇಕು ಅನ್ನೋದು ನೆನಪಿರಬೇಕು ಒಂದು. ಅನದರ್ ಒನ್ ಏನು ಅಂದರೆ ನಿಮಗೆ ಫಾರ್ಮುಲಾಗಳು ಚೆನ್ನಾಗಿ ನೆನಪಿರಬೇಕಾಗತ್ತೆ. ಆಲ್ ಪ್ಲಸ್ ಸಮ್ ಅಂದ್ರೇನು, ಸಮ್ ಪ್ಲಸ್ ಆಲ್ ಅಂದ್ರೇನು, ಯಾಕಂದರೆ ಎಕ್ಸಾಮಲ್ಲಿ ಟೈಮ್ ಇರಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆಲ್ ಪ್ಲಸ್ ಸಮ್ ಅಂದ್ರೇನು, ಸಮ್ ಪ್ಲಸ್ ಆಲ್ ಅಂದ್ರೇನು, ಆಲ್ ಪ್ಲಸ್ ನೋ, ಸಮ್ ಪ್ಲಸ್ ನೋ, ಇದೆಲ್ಲ ಚೆನ್ನಾಗಿ ನೆನಪಿರಬೇಕು. ಸೊ ಅವಾಗ ಮಾತ್ರ ಏನು ಮಾಡ್ಬೋದು, ನಾನು ಈಸಿಯಾಗಿ ಫಾರ್ಮುಲಾ ಮೆಥಡನ್ನು ಯೂಸ್ ಮಾಡಿ ಸಿಲಾಗಿಸಮ್ಸ್ನ ಸಾಲ್ವ್ ಮಾಡ್ಬೋದು. ಹಾಗಾದರೆ
ನೆಕ್ಸ್ಟು ಲೆಫ್ಟ್ ಸೈಡ್ ಡಯಾಗನಲ್ ಕ್ರಾಸ್, ಇದನ್ನು ಚೆಕ್ ಮಾಡೋಣ. ಇಷ್ಟೋ ತನಕ ನಾವು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ನೋಡಿದ್ವಿ, ಈಗ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್. ಸೊ ಇದು ಸಿಂಪಲ್ ಹೇಳಬೇಕು ಅಂದರೆ ಅಪೋಸಿಟ್ ಟು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್. ಯಾಕಂದರೆ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ನಾನು ಅಪ್ವರ್ಡಿಂದ ಡೌನ್ವರ್ಡಿಗೆ ಮೂವ್ ಆಗ್ತಾ ಇದ್ದೆ, ಬಟ್ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ನಾನೇನು ಮಾಡ್ತೀನಿ, ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗ್ತೀನಿ. ಸೊ ಅದು ನನ್ನ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗಿರುತ್ತೆ. ಹಾಗಾದರೆ ಯಾವ ರೀತಿ ಕ್ರಾಸ್ ಮಾಡ್ಬೋದು? ಸೊ ಫಸ್ಟ್ ಇದೆ ನೋ ಸಿ ಆರ್, ಎಕ್ಸಾಂಪಲ್ ಇದೆ ನೋ ಸಿ ಆರ್ ಎ ಆಲ್ ಬಿ ಆರ್ ಸಿ. ಸೊ ನೀವು ಪ್ರೀವಿಯಸ್ ಕ್ರಾಸಲ್ಲಿ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂದರೆ ಇಲ್ಲಿ ಮತ್ತು ಇಲ್ಲಿ ಕ್ರಾಸ್ ಮಾಡ್ಕೊಳ್ತಾ ಇದ್ರಿ, ಬಟ್ ಇಲ್ಲಿ ಏನಾಗುತ್ತೆ, ಲೆಫ್ಟ್ ಸೈಡಿಂದ ಕ್ರಾಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಸಿ ಮತ್ತು ಸಿ ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ನಾನು ಚೆಕ್ ಮಾಡಬೇಕಾಗಿರೋದು ಯಾವತ್ತೂ ಕೂಡ ಅಪ್ವರ್ಡಿಂದ ಡೌನ್ವರ್ಡ್ ಅಲ್ಲ, ಯಾಕಂದರೆ ನಾನು ಮಾಡ್ತಾ ಇರೋದು ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್. ಸೊ ನನ್ನ ಮೂಮೆಂಟ್ ಯಾವತ್ತೂ ಕೂಡ ಬಾಟಮ್ ಅಥವಾ ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಇರಬೇಕು. ಆಲ್ ಪ್ಲಸ್ ನೋ ಮಾಡಬೇಕೆ ಹೊರತು ನೋ ಪ್ಲಸ್ ಆಲ್ ಮಾಡಬಾರ್ದು. ಸೊ ಇಲ್ಲೂ ಕೂಡ ನಾನು ಆನ್ಸರಲ್ಲಿ ಬರೆದಿದ್ದೀನಿ, ಆಲ್ ಪ್ಲಸ್ ನೋ ಅಂದರೆ ಅಪ್ವರ್ಡಿಂದ ಡೌನ್ವರ್ಡಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಡೌನ್ವರ್ಡಿಂದ ಅಪ್ವರ್ಡಿಗೆ ಹೋಗಬೇಕು. ಆಲ್ ಪ್ಲಸ್ ನೋ ಯಾವತ್ತೂ ಕೂಡ ನೋ ಆಗಿರುತ್ತೆ. ಹಾಗಾದರೆ ಇದಕ್ಕೇನು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು? ನೋ, ಯಾಕಂದರೆ ನಾನು ಆಲ್ ಪ್ಲಸ್ ನೋ ಅನ್ನೋದು ನೋ ಆಗಿದೆ, ನಾನು ಇಲ್ಲಿಂದ ಮೂಮೆಂಟ್ ಆಗಿರೋದು. ಸೊ ನೋ ಬಿ ಈಸ್ ಎ, ಕರೆಕ್ಟ್, ಆ್ಯಂಡ್ ನೋ ಎ ಈಸ್ ಬಿ, ಯಾಕಂದರೆ ನೋ ಯಾವತ್ತೂ ಕೂಡ ಡಬಲ್ ಇಂಪ್ಲಾಯ್ಸ್ ಆಗಿರುತ್ತೆ. ನೋ ಬಿ ಈಸ್ ಎ ಅನ್ನೋದು ಕರೆಕ್ಟ್, ಅದೇ ರೀತಿ ನೋ ಎ ಈಸ್ ಬಿ ಅನ್ನೋದು ಕರೆಕ್ಟ್. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿದ್ದಿಷ್ಟೇ, ಡಯಾಗ್ನಲ್ ಕ್ರಾಸ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಆ ಡಯಾಗ್ನಲ್ ಕ್ರಾಸ್ ಪ್ರಕಾರ ನಾನೇನು ಮಾಡಬೇಕಾಗತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಸೊ ಇನ್ ಕೇಸ್ ಡಯಾಗ್ನಲ್ ಕ್ರಾಸಲ್ಲಿ ಏನಾದ್ರು ಕನ್ಫ್ಯೂಷನ್ಸ್ ಇದ್ದರೆ ಸಿಲಾಗಿಸಮ್ಸ್ ಅನ್ನೋದು ಈಸಿ ಆಗಲ್ಲ. ಅದಕ್ಕೆ ಫಸ್ಟು ಫಾರ್ಮುಲಾ, ನೆಕ್ಸ್ಟ್ ಈ ಡಯಾಗ್ನಲ್ ಕ್ರಾಸ್ಗಳು ಚೆನ್ನಾಗಿ ನೆನಪಿರಬೇಕು. ಸೊ ಅವಾಗ ಮಾತ್ರ ಏನು ಮಾಡ್ಬೋದು, ನಾನು ಸಿಲಾಗಿಸಮ್ಸನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡೋ ತನಕ ಆಮೇಲೆ ಕನ್ಫ್ಯೂಷನ್ಸ್ ಇರಲ್ಲ ಈ ಡಯಾಗ್ನಲ್ ಕ್ರಾಸ್ಗಳಲ್ಲಿ. ಹಾಗಾದರೆ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು, ಇದನ್ನು ಕೂಡ ಚೆಕ್ ಮಾಡೋಣ. ಫಸ್ಟ್ ಕ್ವಶನ್, ಸಮ್ ಪ್ಲ್ಯಾಂಟ್ಸ್ ಆರ್ ಸ್ಟೋನ್ಸ್ ಆ್ಯಂಡ್ ನೋ ರಿಂಗ್ ಈಸ್ ಪ್ಲ್ಯಾಂಟ್ ಅಂತ ಇದೆ. ಸೊ ಇದನ್ನು ನಾನು ಯಾವ ರೀತಿ ಸಾಲ್ವ್ ಮಾಡ್ಬೋದು? ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಇದೆ ನನಗೆ. ಸೊ ಪ್ಲ್ಯಾಂಟ್ಸ್ ಇಲ್ಲಿದೆ, ಪ್ಲ್ಯಾಂಟ್ಸ್ ಇಲ್ಲಿದೆ, ಇಲ್ಲೂ ಕೂಡ ಪ್ಲ್ಯಾಂಟ್ಸ್ ಇದೆ. ಸೊ ನಾನೇನು ಮಾಡ್ಬೋದು, ಈ ಪ್ಲ್ಯಾಂಟ್ಸ್ ಮತ್ತು ಪ್ಲ್ಯಾಂಟ್ಸನ್ನು ಕ್ಯಾನ್ಸಲ್ ಮಾಡಿದ್ರೆ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಗುತ್ತೆ. ಸೊ ಹಾಗಾದರೆ ನಾನು ಈ ಪ್ಲ್ಯಾಂಟ್ಸ್ ಮತ್ತು ಈ ಪ್ಲ್ಯಾಂಟ್ಸನ್ನು ಕ್ಯಾನ್ಸಲ್ ಮಾಡ್ತೀನಿ, ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಆಯಿತು. ಹಾಗಾದರೆ ಈಗ ಏನು ಮಾಡ್ಬೇಕು, ನಾನು ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಬೇಕು. ಅಂದರೆ ಯಾವತ್ತೂ ಕೂಡ ನೋ ಪ್ಲಸ್ ಸಮ್ ಮಾಡಬೇಕು. ನಾನು ಯಾವುದೇ ಕಾರಣಕ್ಕೂ ಸಮ್ ಪ್ಲಸ್ ನೋ ಮಾಡಬೇಡಿ. ಸಮ್ ಪ್ಲಸ್ ನೋ ಮಾಡಿದರೆ ನೀವು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಮಾಡ್ತಿದ್ದೀರಾ ಅಂತ ಅರ್ಥ. ಇಲ್ಲಿ ಮಾಡ್ತಾ ಇರೋದು ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್. ಹಾಗಾಗಿ ನೋ ಪ್ಲಸ್ ಸಮ್, ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಿ ನೋ ಪ್ಲಸ್ ಸಮ್. ಸೊ ನೋ ಪ್ಲಸ್ ಸಮ್ ಅಂದರೆ ಗೊತ್ತಿದೆ, ಯಾವತ್ತೂ ಕೂಡ ಸಮ್ ಪ್ಲಸ್ ನೋ ಸಮ್ ನಾಟ್ ಆಗುತ್ತೆ. ನಾನು ಮಾಡ್ತಾ ಇರೋದು ನೋ ಪ್ಲಸ್ ಸಮ್. ಸೊ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ಸೊ ರಿವರ್ಸ್ಡ್ ಯಾವ ರೀತಿ ಅಂದರೆ ಸಮ್ ನಾಟಿಗೆ ರಿವರ್ಸ್ ರಿಲೇಷನ್ಶಿಪ್. ಸೊ ಸಮ್ ಪ್ಲಸ್ ನೋ ಸಮ್ ನಾಟ್ ಅಂದರೆ ಸ್ಟ್ರೈಟ್ ಅವೇ ಬರಬೇಕು. ನೋ ಪ್ಲಸ್ ಸಮ್ ಅಂದರೆ ಸಮ್ ನಾಟ್ ರಿವರ್ಸ್, ಅಂದರೆ ಸಮ್ ಸ್ಟೋನ್ಸ್ ಆರ್ ನಾಟ್ ರಿಂಗ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇಲ್ಲಿ ಸಮ್ ರಿಂಗ್ಸ್ ಆರ್ ನಾಟ್ ಸ್ಟೋನ್ಸ್ ಅಂತ ಇದೆ. ಹಾಗಾದರೆ ಇದು ಫಾಲೋ ಆಗ್ಬೋದಾ? ಆಗಲ್ಲ. ಯಾಕಂದರೆ ಇಲ್ಲಿ ರಿಂಗ್ ಇರೋದು ನೋ ಪ್ಲಸ್ ಸಮ್, ಸಮ್ ನಾಟ್ ರಿವರ್ಸ್ಡ್ ಅಂತ ಹೇಳ್ತೀನಿ. ಸೊ ಸಮ್ ನಾಟ್ ರಿವರ್ಸ್ಡ್ ಅಂದರೆ ನಾನು ರಿವರ್ಸ್ ರಿಲೇಷನ್ಶಿಪ್ಪಿಗೆ ಬರಬೇಕು. ಸೊ ನಾನು ಚೆಕ್ ಮಾಡಿರೋದು ನೋ ಮತ್ತು ಸಮ್ ಅಂದರೆ ಡೌನ್ವರ್ಡಿಂದ ಅಪ್ವರ್ಡಿಗೆ. ಬಟ್ ನನ್ನ ಆನ್ಸರಲ್ಲಿ ಸಮ್ ನಾಟ್ ರಿವರ್ಸ್ಡ್ ಯಾವ ರೀತಿ ಅಂದರೆ ಅಪ್ವರ್ಡಿಂದ ಡೌನ್ವರ್ಡಿಗೆ ಬಂದರೆ ಮಾತ್ರ ಏನಾಗಿರುತ್ತೆ, ಅದು ರಿವರ್ಸ್ ರಿಲೇಷನ್ಶಿಪ್ ಆಗಿರುತ್ತೆ. ಸೊ ಸಮ್ ನಾಟ್ ಅಂದ್ಕೊಳ್ಳೆ ನಾನು ಸಮ್ ರಿಂಗ್ ಆರ್ ನಾಟ್ ಸ್ಟೋನ್ಸ್ ಅಂತ ಹೇಳಲಿಕ್ಕೆ ಬರಲ್ಲ, ಇದು ತಪ್ಪಾಗತ್ತೆ. ಸಮ್ ನಾಟ್ ರಿವರ್ಸ್ ಅಂತ ಹೇಳ್ತಾ ಇದ್ದೀನಿ, ಅಂದರೆ ಸಮ್ ಸ್ಟೋನ್ಸ್ ಆರ್ ನಾಟ್ ರಿಂಗ್ ಅನ್ನೋದು ಕರೆಕ್ಟ್. ಇಲ್ಲಿಂದ ನಾನು ಇಲ್ಲಿಗೆ ಬರಬೇಕು, ಅವಾಗ ಸಮ್ ಸ್ಟೋನ್ಸ್ ಆರ್ ನಾಟ್ ರಿಂಗ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಸೆಕೆಂಡ್ ಒನ್ ರೈಟ್ ಆನ್ಸರ್ ಆಗುತ್ತೆ. ಸಮ್ ಸ್ಟೋನ್ಸ್ ಆರ್ ನಾಟ್ ರಿಂಗ್, ಯಾವುದೇ ಕಾರಣಕ್ಕೂ ಸಮ್ ರಿಂಗ್ ಆರ್ ನಾಟ್ ಸ್ಟೋನ್ಸ್ ಅನ್ನೋದು ಆಗಲ್ಲ, ಅದು ರಾಂಗ್ ಆಗುತ್ತೆ ನನ್ನ ಆನ್ಸರ್. ಸೊ ಇದು ನಮ್ಮ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ಫಸ್ಟ್ ಕ್ವಶನ್ಸನ್ನು ನೋಡಿದ್ವಿ. ಅದೇ ರೀತಿ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲೇ ಇನ್ನೂ 1 or 2 ಕ್ವಶನ್ಸನ್ನು ಸಾಲ್ವ್ ಮಾಡಿದರೆ ಸೊ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಇದ್ರ ಬೇಸ್ ಮೇಲೆ ನೀವು, ಅಥವಾ ಇದು ಜಸ್ಟ್ ನಿಮಗೊಂದು ಬೇಸ್ ಆಗಿರುತ್ತೆ, ಈ ಬೇಸ್ ಇಟ್ಕೊಂಡು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋದರೆ, ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ 100% ಪರ್ಫೆಕ್ಟ್ ಆಗ್ಬೋದು. ಇಲ್ಲಿ ಆಲ್ ವಾಲ್ಸ್ ಆರ್ ಬ್ರಿಕ್ಸ್ ಅಂತ ಇದೆ ಮತ್ತೊಂದು ಎಕ್ಸಾಂಪಲಲ್ಲಿ. ಆಲ್ ವಾಲ್ಸ್ ಆರ್ ಬ್ರಿಕ್ಸ್ ಆ್ಯಂಡ್ ಸಮ್ ಲೀವ್ಸ್ ಆರ್ ವಾಲ್ಸ್. ಸೊ ಇಲ್ಲೂ ಕೂಡ ನನಗೆ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಸಿಗುತ್ತೆ. ಈ ವಾಲ್ಸ್ ಮತ್ತು ಈ ವಾಲ್ಸನ್ನು ನಾನು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಇಲ್ಲೂ ಕೂಡ ವಾಲ್ಸ್ ಇದೆ. ಸೊ ನಾನೇನು ಮಾಡ್ತೀನಿ, ಈ ವಾಲ್ಸನ್ನು
ಕ್ಯಾನ್ಸಲ್ ಮಾಡ್ತೀನಿ, ಈ ವಾಲ್ಸನ್ನು ಕ್ಯಾನ್ಸಲ್ ಮಾಡ್ತೀನಿ. ಸೊ ಅದೇ ರೀತಿ ಎರಡು ವಾಲ್ಸನ್ನು ಕ್ಯಾನ್ಸಲ್ ಮಾಡಿದ್ರೆ ನನಗೆ ಸೊ ನಾನು ಮಾಡಬೇಕಾಗಿರೋದು ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಅಂದರೆ ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಬೇಕು. ಯಾಕಂದರೆ ಆಲ್ ಪ್ಲಸ್ ಸಮ್ ಅಂದರೆ ಗೊತ್ತಿದೆ, ನೋ ಕನ್ಕ್ಲೂಷನ್ ಅಂತ ಹಾಕ್ಲಿಕ್ಕೆ ಬರಲ್ಲ ಇಲ್ಲಿ. ಆಲ್ ಮತ್ತು ಸಮ್ ಎರಡು ಇದೆ, ಆಲ್ನು ಸಮ್ಮು ನೋ ಕನ್ಕ್ಲೂಷನ್, ಆನ್ಸರ್ ರಾಂಗ್ ಆಗುತ್ತೆ. ಯಾಕಂದರೆ ನಾನು ಮಾಡ್ತಾ ಇರೋದು ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್, ಸೊ ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಬೇಕು. ಸಮ್ ಪ್ಲಸ್ ಆಲ್ ಬರುತ್ತೆ. ಸೊ ಸಮ್ ಪ್ಲಸ್ ಆಲ್ ಯಾವತ್ತೂ ಕೂಡ ನನಗೇನಾಗಿರುತ್ತೆ, ಸಮ್ ಆಗಿರುತ್ತೆ. ಸೊ ಆಲ್ ಪ್ಲಸ್ ಸಮ್ ಮಾತ್ರ ನೋ ಕನ್ಕ್ಲೂಷನ್ಸ್ ಬರೋದು. ಸೊ ನಾನು ಮಾಡ್ತಾ ಇರೋದು ಸಮ್ ಪ್ಲಸ್ ಆಲ್ ಅಂದರೆ ನನಗೆ ಅದು ಸಮ್ಮೇ ಆಗಿರಬೇಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಸಮ್ ಪ್ಲಸ್ ಆಲ್ ಆಗುತ್ತೆ. ಸಮ್ ಪ್ಲಸ್ ಆಲ್ ಅಂದರೆ ನನಗೆ ಸಮ್ ಬರುತ್ತೆ. ಸೊ ಆ ಸಮ್ ಬೇಸ್ ಮೇಲೆ ನಾನು ಕನ್ಕ್ಲೂಷನ್ಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅದು ನೆನಪಿರಬೇಕು. ಸೊ ಪ್ರತಿಯೊಂದು ವರ್ಡು ಕೂಡ ನಿಮಗೆ ನೆನಪಿರಬೇಕಾಗತ್ತೆ. ಇಲ್ಲಿ ಯಾವ ರೀತಿ ಸಮ್ ಪ್ಲಸ್ ಆಲ್ ಬರುತ್ತೆ ಅಥವಾ ಆಲ್ ಪ್ಲಸ್ ಸಮ್ ಬರುತ್ತೆ. ಆಲ್ ಪ್ಲಸ್ ಸಮ್ ಬಂದರೆ ಅದು ನನ್ನ ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್, ಬಟ್ ನಾನಿಲ್ಲಿ ಮಾಡ್ತಾ ಇರೋದು ಲೆಫ್ಟ್ ಸೈಡ್ ಕ್ರಾಸ್ ಕ್ಯಾನ್ಸಲೇಷನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಬೇಕು. ಸಮ್ ಪ್ಲಸ್ ಆಲ್ ಅಂತಲೇ ನಾನು ಕನ್ಸಿಡರ್ ಮಾಡಬೇಕಾಗತ್ತೆ. ಸಮ್ ಪ್ಲಸ್ ಆಲ್ ಸಮ್ ಆಗುತ್ತೆ. ಹಾಗಾದರೆ ಸಮ್ ವಾಲ್ಸ್ ಆರ್ ಬ್ರಿಕ್ಸ್ ಅಂತ ಹೇಳಿದ್ದಾನೆ, ಆಗತ್ತಾ? ಇಲ್ಲ. ಸಮ್ ವಾಲ್ಸ್ ಆರ್ ಬ್ರಿಕ್ಸ್ ಚೆಕ್ ಮಾಡಬೇಕು ನಾನು. ಯಾಕಂದರೆ ಸಮ್ ವಾಲ್ಸ್ ಆರ್ ಬ್ರಿಕ್ಸ್ ಅನ್ನೋದು ನನಗೆ ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಸಿಗಲ್ಲ, ವಾಲ್ಸ್ ಕ್ಯಾನ್ಸಲ್ ಆಗಿರುತ್ತೆ. ಬಟ್ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ, ನನಗೆ ಆಲ್ ವಾಲ್ಸ್ ಆರ್ ಬ್ರಿಕ್ಸ್ ಅಂತ ಇದೆ. ಸೊ ಇಲ್ಲಿ ವಾಲ್ಸ್ ಇರೋದು, ಆಲ್ ವಾಲ್ಸ್ ಆರ್ ಬ್ರಿಕ್ಸ್ ಅಂತ ಇರೋದು ಸಮ್ ವಾಲ್ಸ್ ಆರ್ ಬ್ರಿಕ್ಸ್ ಅಂತ ನಾನು ಕನ್ಸಿಡರ್ ಮಾಡ್ಬೋದು. ಸಮ್ ವಾಲ್ಸ್ ಆರ್ ಬ್ರಿಕ್ಸ್ ಅಥವಾ ಆಲ್ ವಾಲ್ಸ್ ಆರ್ ಬ್ರಿಕ್ಸ್ ಇರೋದು ಸಮ್ ಬ್ರಿಕ್ಸ್ ಆರ್ ವಾಲ್ಸ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ರಿವರ್ಸ್ ರಿಲೇಷನ್ಶಿಪ್ ಸಮ್ ವಾಲ್ಸ್ ಆರ್ ಬ್ರಿಕ್ಸ್ ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ನೋ ವಾಲ್ಸ್ ಆರ್ ಲೀವ್ಸ್ ಅಂತ ಇದೆ. ಇಲ್ಲಿ ನೋನ್ ಅನ್ನೋದು ನನಗೆ ಕನ್ಸಿಡರೇಷನಿಗೆ ಬರಲ್ಲ, ಯಾಕಂದರೆ ಸಮ್ ಪ್ಲಸ್ ಆಲ್ ಸಮ್ ಆಗುತ್ತೆ. ಹಾಗಾಗಿ ನಾನು ನೋ ಅನ್ನೋ ವರ್ಡನ್ನು ನೋಡಿದ ಕೂಡಲೇ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಈ ಕನ್ಕ್ಲೂಷನ್ ಯಾವುದೇ ಕಾರಣಕ್ಕೂ ಫಾಲೋ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ನನಗೆ ಇದನ್ನು ಫಾಲೋ ಮಾಡ್ಬೋದು. ಬಟ್ ಇಲ್ಲಿ ನಾನು ಕ್ಯಾನ್ಸಲ್ ಮಾಡಿದಾಗ ಸ್ಟ್ರೈಟ್ ಅವೇ ಫಾಲೋ ಆಗಲಿಲ್ಲ ಅಂದ್ರೂ ಆಲ್ ವಾಲ್ಸ್ ಆರ್ ಬ್ರಿಕ್ಸ್ ಅಂತ ಇದೆ, ಇದನ್ನು ನಾನು ಸಮ್ ವಾಲ್ಸ್ ಆರ್ ಬ್ರಿಕ್ಸ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಕನ್ಕ್ಲೂಷನ್ ಫಸ್ಟ್ ಒನ್ ಕರೆಕ್ಟ್ ಆಗಿರುತ್ತೆ. ಸೊ ಸೆಕೆಂಡ್ ಒನ್ ರಾಂಗ್ ಆಗಿರುತ್ತೆ. ಸೊ ಇಲ್ಲಿ ಫಾರ್ಮುಲಾಸ್ಗಳು ಚೆನ್ನಾಗಿ ಗೊತ್ತಿದ್ರೆ, ಬಟ್ ಕೆಲವೊಂದು ಸ್ಟ್ರೈಟ್ ಅವೇ ಯಾವ ರೀತಿ ಫಾಲೋ ಆಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಫಾರ್ಮುಲಾ ಗೊತ್ತಿದ್ರೆ ಸಾಕಾಗಲ್ಲ. ಬಟ್ ಸ್ಟ್ರೈಟ್ ಅವೇ ಆಲ್ ವಾಲ್ಸ್ ಆರ್ ಬ್ರಿಕ್ಸ್ ಅನ್ನೋದು ಸಮ್ ವಾಲ್ಸ್ ಆರ್ ಬ್ರಿಕ್ಸ್ ಅಂತಲೂ ಫಾಲೋ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಸ್ಟ್ರೈಟ್ ಅವೇ ರಿಲೇಷನ್ಶಿಪ್ ಆಲ್ ಬಂದರೆ ಅದರ ರಿವರ್ಸ್ ಏನಾಗಿರುತ್ತೆ, ಸಮ್ ಆಗಿರುತ್ತೆ. ಹಾಗಾದರೆ ಇದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡಿದರೆ, ಸೊ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಇದೆ, ಸಮ್ ಟ್ರಕ್ಸ್ ಆರ್ ಹೌಸಸ್ ಆ್ಯಂಡ್ ಸಮ್ ಟ್ರೈನ್ಸ್ ಆರ್ ಟ್ರಕ್ಸ್. ಸೊ ಇಲ್ಲೂ ಕೂಡ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ನಾನು ಮಾಡ್ತಾ ಇರೋದು. ಸೊ ಏನು ಮಾಡ್ಬೋದು, ಇದನ್ನು ಕ್ಯಾನ್ಸಲೇಷನ್ ಮಾಡ್ಕೊಳ್ಬೋದು ನಾನು. ಸೊ ಈ ಟ್ರಕ್ಸ್ ಅನ್ನೋದನ್ನು ಕ್ಯಾನ್ಸಲ್ ಮಾಡ್ತೀನಿ, ಈ ಟ್ರಕ್ಸ್ ಅನ್ನೋದನ್ನು ಕ್ಯಾನ್ಸಲ್ ಮಾಡ್ತೀನಿ. ಹಾಗಾದರೆ ನನಗೆ ಸೊ ಇಲ್ಲಿ ಈಗ ಪ್ರಾಬ್ಲಮ್, ಎರಡು ಸೈಡ್ ಸಮ್ ಇದೆ. ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಬೇಕು ನಾನು. ಅದು ಯಾವ ಸೈಡ್ ಆದರೂ ಸಮ್ ಇರಲಿ, ನಾನು ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಮಾಡ್ತಾ ಇದ್ದೀನಿ ಅಂದರೆ ಡೌನ್ವರ್ಡಿಂದ ಅಪ್ವರ್ಡಿಗೆ ಮೂವ್ ಆಗಬೇಕು. ಸಮ್ ಪ್ಲಸ್ ಸಮ್ ಗೊತ್ತಿದೆ, ನೋ ಕನ್ಕ್ಲೂಷನ್. ನೋ ಕನ್ಕ್ಲೂಷನ್ ಅಂದರೆ ಸೊ ನೋ ಕನ್ಕ್ಲೂಷನ್ ಬರ್ತಾ ಇದೆ, ನೈದರ್ ನಾರ್ ಹಾಕ್ಬೋದಾ? ಇಲ್ಲ, ಇದನ್ನು ಚೆಕ್ ಮಾಡಬೇಕಾಗತ್ತೆ. ಸಮ್ ಟ್ರೈನ್ಸ್ ಆರ್ ಟ್ರಕ್ಸ್, ಸಮ್ ಟ್ರೈನ್ಸ್ ಆರ್ ಟ್ರಕ್ಸ್ ಆ್ಯಸ್ ಇಟ್ ಈಸ್. ನಾನು ಮೊದಲೇ ಹೇಳಿದ್ದೆ, ಆ್ಯಸ್ ಇಟ್ ಈಸ್ ಸ್ಟೇಟ್ಮೆಂಟು ಇಲ್ಲಿ ಹೇಗಿದೆಯೋ ಹಾಗೇ ಕನ್ಕ್ಲೂಷನಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಫಾಲೋ ಆಗಲ್ಲ. ಸಮ್ ಟ್ರೈನ್ಸ್ ಆರ್ ಟ್ರಕ್ಸ್ ಅನ್ನೋದು ಸಮ್ ಟ್ರೈನ್ಸ್ ಆರ್ ಟ್ರಕ್ಸ್ ಅಂತಲೇ ಇದೆ, ಇದು ಯಾವುದೇ ಕಾರಣಕ್ಕೂ ರೈಟ್ ಆನ್ಸರ್ ಆಗಲ್ಲ. ನೆಕ್ಸ್ಟ್ ಸಮ್ ಹೌಸಸ್ ಆರ್ ಟ್ರಕ್ಸ್ ಆಗುತ್ತಾ? ಸೊ ಸಮ್ ಟ್ರಕ್ಸ್ ಆರ್ ಹೌಸಸ್ ಅಂತ ಇರೋದು ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟ್ ಫಾಲೋ ಆಗಲ್ಲ. ಬಟ್ ಸಮ್ ಹೌಸಸ್ ಆರ್ ಟ್ರಕ್ಸ್ ರಿವರ್ಸ್, ಈ ಕಡೆಯಿಂದ ಬಂದರೆ ರಿವರ್ಸ್ ರಿಲೇಷನ್ಶಿಪ್ಪಲ್ಲಿ ಸಮ್ ಹೌಸಸ್ ಆರ್ ಟ್ರಕ್ಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನೋ ಕನ್ಕ್ಲೂಷನ್ ಬಂತು ಅಂತ ನೈದರ್ನವ್ರು ಹಾಕ್ಲಿಕ್ಕೆ ಬರಲ್ಲ, ಬಟ್ ಈ ಕನ್ಕ್ಲೂಷನ್ ಫಾಲೋ ಆಗುತ್ತೆ. ಯಾಕಂದರೆ ಸಮ್ ಟ್ರಕ್ಸ್ ಆರ್ ಹೌಸಸ್ ಇರೋದು ಸಮ್ ಹೌಸಸ್ ಆರ್ ಟ್ರಕ್ಸ್ ಅಂತ ನಾನು ಫಾಲೋ ಮಾಡ್ಬೋದು. ಸೊ ಹಾಗಾಗಿ ಪ್ರತಿಯೊಂದು ಕನ್ಕ್ಲೂಷನ್ಸನ್ನು ನಾನು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ನನ್ನ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಪ್ರಕಾರ ನೋ ಕನ್ಕ್ಲೂಷನ್ ಬಂದಿದೆ, ನೈದರ್ನವ್ರು ಹಾಕ್ಬೋದಾ? ಇಲ್ಲ, ನೈದರ್ನವ್ರು ಹಾಕ್ಲಿಕ್ಕಾಗಲ್ಲ. ನಾನಲ್ಲಿ ಚೆಕ್ ಮಾಡಿದ್ರೆ ಮಾತ್ರ. ಸೊ ಪ್ರತಿಯೊಂದು ಕನ್ಕ್ಲೂಷನನ್ನು ಚೆಕ್ ಮಾಡಿಬಿಟ್ಟು ಆನ್ಸರ್ ಮಾಡಬೇಕಾಗತ್ತೆ. ಹಾಗಾದರೆ ಇದೆರಡು ನೋಡಿದ್ವಿ, ಯಾವುದ್ಯಾವುದು ರೈಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಮತ್ತು ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ಗಳನ್ನು ಈಗ ಚೆಕ್ ಮಾಡಿದ್ವಿ. ಹಾಗಾದರೆ ನೆಕ್ಸ್ಟ್ ಯಾವ ರೀತಿ ಕ್ರಾಸಸ್ ಮಾಡ್ಬೋದು? ಈಗ ರೈಟ್ ಸೈಡ್ ಆಯಿತು, ಲೆಫ್ಟ್ ಸೈಡ್ ಆಯಿತು. ನೆಕ್ಸ್ಟ್ ಅದೇ ರೀತಿ ವರ್ಟಿಕಲ್ ಕ್ರಾಸ್ಗಳು ಬರುತ್ತೆ. ಸೊ ಅದರಲ್ಲೂ ಕೂಡ ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಅಂತ ಬರುತ್ತೆ, ಅದೇ ರೀತಿ ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಅಂತ ಬರುತ್ತೆ. ಸೊ ಈ ಎರಡು ಕ್ರಾಸ್ಗಳು ನೆನಪಿರಬೇಕಾಗತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು, ಬಟ್ ಇದ್ರ ಮೇಲೆ ಎಕ್ಸ್ಟ್ರಾ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋದರೆ 100% ಪರ್ಫೆಕ್ಟ್ ಆಗುತ್ತೆ. ತುಂಬ ಈಸಿಯಾಗಿ ನಾವೇನು ಮಾಡ್ಬೋದು, ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು.
ಸೊ ಹಾಗಾದರೆ ಈ ರೈಟ್ ಸೈಡ್ ವರ್ಟಿಕಲ್ ಕ್ರಾಸಲ್ಲಿ ನಾನು ಯಾವ ರೀತಿ ಎಕ್ಸಾಂಪಲನ್ನು ಚೆಕ್ ಮಾಡ್ಬೋದು? ಫಸ್ಟ್ ಎಕ್ಸಾಂಪಲ್ ಇದೆ, P is C and sum A is C. ಸೊ ಇಲ್ಲೇ ಗೊತ್ತಾಗುತ್ತೆ ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಅಂದರೆ ರೈಟ್ ಸೈಡಲ್ಲಿ ಎರಡು ಎಲಿಮೆಂಟನ್ನು ನಾನೇನು ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಸಿ ಮತ್ತು ಸಿನ ಕ್ಯಾನ್ಸಲ್ ಮಾಡ್ತೀನಿ. ಹಾಗಾದರೆ ನನ್ನ ಆನ್ಸರ್ ಏನಾಗಿರಬೇಕು? ಗೋ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಅಂದರೆ ಸಮ್ ಮತ್ತು ನೋ ಇಲ್ಲಿ ಏನಿದೆ ಇದರಲ್ಲಿ ನಾನು ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಮೂವ್ ಆಗಬೇಕು. ಯಾವಾಗ? ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಇದ್ದಾಗ. ಹಾಗಾದರೆ ಇದರಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಬಂದರೆ ಫಸ್ಟ್ ಯಾವುದು? ನೋ ಅನ್ನೋದು ಫಸ್ಟ್ ಬರುತ್ತೆ, ಅಥವಾ ಎನ್ ಅನ್ನೋದು ಫಸ್ಟ್ ಬರುತ್ತೆ, ಎಸ್ ಅನ್ನೋದು ನೆಕ್ಸ್ಟ್ ಬರುತ್ತೆ. ಹಾಗಾಗಿ ನಾನು ಏನು ಮಾಡಬೇಕು? ಎನ್ನಿಂದ ಎಸ್ಸಿಗೆ ಮೂವ್ ಆಗಬೇಕು. ಸೊ ಇದೇನಾಗಿರುತ್ತೆ ನನ್ನ ಕರೆಕ್ಟ್ ವೇ ಆಗಿರುತ್ತೆ. ನೋಯಿಂದ ಸಮ್ಮಿಗೆ ಮೂವ್ ಆಗಬೇಕು, ಸಮ್ಮಿಂದ ನೋಗಾಗಲ್ಲ. ಯಾಕಂದರೆ ಸಮ್ಮಿಂದ ನೋಗಾದರೆ ಅದು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಆಗುತ್ತೆ. ಸೊ ನಾನಿಲ್ಲಿ ನೋಯಿಂದ ಸಮ್ಮಿಗೆ ಬರ್ತೀನಿ, ಅದು ನನ್ನ ಆಲ್ಫಾಬೆಟಿಕಲ್ ಆರ್ಡರ್. ಇದು ನೆನಪಿರಬೇಕಾಗತ್ತೆ. ಹಾಗಾದರೆ ನೋ ಪ್ಲಸ್ ಸಮ್ ಮಾಡ್ಬೋದು. ನಾನು ಬರ್ತೀನಿ, ನೋ ಪ್ಲಸ್ ಸಮ್ ಇದೆ ಅಂದರೆ ಸಮ್ ನಾಟ್ ರಿವರ್ಸ್ಡ್. ಸೊ ಸಮ್ ನಾಟ್ ಅಲ್ಲ, ಸಮ್ ನಾಟ್ ರಿವರ್ಸ್ಡ್ ಅಂತ ಹೇಳ್ತೀವಿ. ಸೊ ನೋ ಪ್ಲಸ್ ಸಮ್ ಅಂದರೆ ಸಮ್ ನಾಟ್ ಅಂದರೆ ಸಮ್ ಬಿ ಈಸ್ ನಾಟ್ ಎ ಅಲ್ಲ, ಅದರ ರಿವರ್ಸ್ ಸಮ್ ಎ ಆರ್ ನಾಟ್ ಬಿ ಅಂತ ಹೇಳ್ತೀವಿ. ಸೊ ರಿವರ್ಸ್ ಅಂದರೆ ನಾನು ಯಾವ ರೀತಿ, ಫಾರ್ ಎಕ್ಸಾಂಪಲ್ ನೋ ಪ್ಲಸ್ ಸಮ್ ಅಂತ ತೊಗೊಂಡಿದ್ದೀನಿ, ಇದರ ರಿವರ್ಸ್ ಹೋಗ್ಬೇಕು. ನಾನು ನೋ ಪ್ಲಸ್ ಸಮ್ ಅಂತ ತಗೊಂಡಾಗ ಸ್ಟ್ರೈಟ್ ಅವೇ ಯಾವ ರೀತಿ ಮಾಡ್ಬೋದು? ಸಮ್ ಬಿ ಆರ್ ನಾಟ್ ಎ ಅಂತ ಮಾಡ್ಬೋದು. ಅದರ ರಿವರ್ಸ್ ಏನಾಗುತ್ತೆ? ಸಮ್ ಎ ಆರ್ ನಾಟ್ ಬಿ ಅಂತ ಆಗುತ್ತೆ. ಇದು ನನ್ನ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದೇನಾಗುತ್ತೆ ನನಗೆ ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆಗುತ್ತೆ. ಸೊ ಹಾಗಾಗಿ ನೆನಪಿರಬೇಕು, ರೈಟ್ ಸೈಡ್ ವರ್ಟಿಕಲ್ ಕ್ರಾಸಲ್ಲಿ ನಾನು ಏನು ಮಾಡಬೇಕು? ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಮೂವ್ ಆಗಬೇಕಾಗತ್ತೆ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಮೂವ್ ಆದರೆ ಏನದು ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆಗುತ್ತೆ. ಸೊ ಹಾಗಾದರೆ ಇದ್ರ ಬೇಸ್ ಮೇಲೆ ಒಂದು 2-3 ಕ್ವಶನ್ಸನ್ನು ಸಾಲ್ವ್ ಮಾಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಫಸ್ಟ್ ಸ್ಟೇಟ್ಮೆಂಟ್ ಇದೆ, ನೋ ಕಾರ್ ಈಸ್ ಹೋಟೆಲ್, ಆಲ್ ಲಾಡ್ಜಸ್ ಆರ್ ಹೋಟೆಲ್. ಸೊ ಇಲ್ಲೂ ಕೂಡ ನನಗೆ ಕ್ಯಾನ್ಸಲೇಷನಿಗೆ ಸಿಗುವಂಥದ್ದು ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಮಾಡ್ತಾ ಇರುವಂಥದ್ದು. ನಾನು ಹೋಟೆಲ್ ಮತ್ತು ಹೋಟೆಲ್ ಕ್ಯಾನ್ಸಲ್ ಮಾಡ್ತೀನಿ. ಸೊ ಈಗ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಬರಬೇಕು. ಆಲ್ ಪ್ಲಸ್ ನೋ, ಆಲ್ ಪ್ಲಸ್ ನೋ ಅಂದರೆ ಯಾವತ್ತೂ ಕೂಡ ನೋ ಆಗಿರುತ್ತೆ. ಅದೇ ನೋ ಪ್ಲಸ್ ಆಲ್ ಆದರೆ ಸಮ್ ನಾಟ್ ರಿವರ್ಸ್ಡ್. ಇಲ್ಲಿ ಆಲ್ ಪ್ಲಸ್ ನೋ ಬರೋದ್ರಿಂದ ನೋ ಆಗುತ್ತೆ. ಹಾಗಾದರೆ ಕನ್ಕ್ಲೂಷನ್ಸಿಗೆ ಬಂದರೆ ಸಮ್ ಕಾರ್ ಈಸ್ ನಾಟ್ ಲಾರ್ಜಸ್ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಸಮ್ ಬರೋದೇ ಇಲ್ಲ. ಆಲ್ ಪ್ಲಸ್ ನೋ ಅನ್ನೋದು ನೋ ಆಗಿರುತ್ತೆ. ಹಾಗಾಗಿ ಫಸ್ಟ್ ಕನ್ಕ್ಲೂಷನ್ನ ನಾನು 100% ರಾಂಗ್ ಅಂತ ಹೇಳ್ಬೋದು. ನೆಕ್ಸ್ಟು ನೋ ಲಾರ್ಜಸ್ ಈಸ್ ಕಾರ್, ಆಲ್ ಪ್ಲಸ್ ನೋ ಅನ್ನೋದು ನೋ ಆಯಿತು. ಸೊ ನೋ ಕಾರ್ ಈಸ್ ಲಾರ್ಜಸ್ ಅಂತ ಮಾಡ್ಬೋದು ನಾನು, ಅಥವಾ ನೋ ಲಾರ್ಜಸ್ ಈಸ್ ಕಾರ್ ಅಂತಲೂ ಮಾಡ್ಬೋದು. ನೋ ಅನ್ನೋದು ಯಾವತ್ತೂ ಕೂಡ ಡಬಲ್ ಇಂಪ್ಲಾಯ್ಸ್ ಆಗಿರುತ್ತೆ. ಹಾಗಾಗಿ ಏನು ಮಾಡ್ಬೋದು ನಾನು? ಆಲ್ ಪ್ಲಸ್ ನೋ ನೋ ಆಗಿರುತ್ತೆ. ನೋ ಲಾರ್ಜ್ ಈಸ್ ಕಾರ್, ನೋ ಲಾರ್ಜಸ್ ಈಸ್ ಕಾರ್ ಅನ್ನೋದು ಕರೆಕ್ಟು. ನೋ ಕಾರ್ ಈಸ್ ಲಾರ್ಜಸ್ ಅನ್ನೋದು ಕೂಡ ಕರೆಕ್ಟ್. ಇದು ಎರಡೂ ಕೂಡ ನನಗೆ ರೈಟ್ ಕನ್ಕ್ಲೂಷನ್ಸ್ ಆಗಿರುತ್ತೆ. ಸೊ ಇದೇ ರೀತಿ ಕ್ರಾಸ್ಗಳು ನೆನಪಿದ್ರೆ, ಸೊ ಯಾಕಂದರೆ ಇದು ನಾನು ಮಾಡ್ತಾ ಇರುವಂಥದ್ದು ಸೊ ರೈಟ್ ಸೈಡು ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸ್ ಮುಗೀತು, ವರ್ಟಿಕಲ್ ಕ್ರಾಸ್ ಮಾಡ್ತಾ ಇದ್ದೀನಿ. ರೈಟ್ ಸೈಡ್ ವರ್ಟಿಕಲ್ ಕ್ರಾಸಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ನಾನು ಏನು ಮಾಡಬೇಕು? ಮೂವ್ ಆಗಬೇಕಾಗತ್ತೆ. ಸೊ ಅದು ನನಗೆ ಚೆನ್ನಾಗಿ ನೆನಪಿರಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಆಲ್ ಬೀಡ್ಸ್ ಆರ್ ಫ್ಲವರ್ಸ್, ನೋ ಟ್ರೀ ಈಸ್ ಫ್ಲವರ್ ಅಂತ ಹೇಳಿದ್ದಾನೆ. ಅಂದರೆ ಇಲ್ಲಿ ಯಾವ ರೀತಿ ನಾನು, ಇದು ಕೂಡ ನನಗೆ ರೈಟ್ ಸೈಡ್ ವರ್ಟಿಕಲ್ ಕ್ರಾಸೇ. ಈ ಫ್ಲವರ್ ಮತ್ತು ಈ ಫ್ಲವರ್ ಕ್ಯಾನ್ಸಲ್ ಮಾಡ್ತೀನಿ. ಈಗ ಕೂಡ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರನೇ ಹೋಗ್ಬೇಕು ನಾನು. ಎಗೈನ್ ಆಲ್ ಪ್ಲಸ್ ನೋ ಬರುತ್ತೆ ನನಗೆ, ಅಂದರೆ ನೋ, ಆಲ್ ಪ್ಲಸ್ ನೋ ಅನ್ನೋದು ಯಾವತ್ತೂ ನೋ ಆಗಿರುತ್ತೆ. ಇಲ್ಲಿ ಸಮ್ ಟ್ರೀಸ್ ಆರ್ ಬೀಡ್ಸ್ ಅಂತ ಹೇಳಿದ್ದಾರೆ. ಈಸ್ ಇಟ್ ಪಾಸಿಬಲ್? ಟ್ರೀಸು ಬೀಡ್ಸ್ ಏನಾರು ಆಗುತ್ತಾ? ಇಲ್ಲ, ಇಲ್ಲಿ ಸಮ್ ಕನ್ಕ್ಲೂಷನ್ನೇ ಬರಲ್ಲ. ಯಾಕಂದರೆ ಆಲ್ ಮತ್ತು ನೋ ಬಂದಾಗ ಆಲ್ ಪ್ಲಸ್ ನೋ ಆಗಿರುತ್ತೆ. ಸೊ ನೋ ಆದಾಗ ಯಾವುದೇ ಕಾರಣಕ್ಕೆ ನನಗೆ ಸಮ್ ಅನ್ನೋ ಕನ್ಕ್ಲೂಷನ್ಸ್ ಬರಲ್ಲ. ಆಲ್ ಪ್ಲಸ್ ನೋ ಅನ್ನೋದು ನೋ. ಸೊ ನೋ ಟ್ರೀ ಈಸ್ ಬೀಡ್ಸ್, ನೋ ಟ್ರೀ ಈಸ್ ಬೀಡ್ಸ್ ಅನ್ನೋದು ನನಗೆ ಕರೆಕ್ಟ್ ಆಗಿರುತ್ತೆ. ಅಥವಾ ನೋ ಬೀಡ್ ಸೀಡ್ಸ್ ಟ್ರೀ ಅಂದರು ಅದು ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಸೆಕೆಂಡ್ ಒನ್ ಫಾಲೋ ಆಗುತ್ತೆ, ಫಸ್ಟ್ ಒನ್ ಫಾಲೋ ಆಗಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ಸನ್ನು ಚೆಕ್ ಮಾಡೋಣ. ಸೊ ಇದೇ ರೀತಿ ಯಾವ ರೀತಿ ನಾನು ರೈಟ್ ಸೈಡ್ ವರ್ಟಿಕಲ್ ಕ್ರಾಸಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಕೆಲವು ಕ್ವಶನ್ಸನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ಪರ್ಫೆಕ್ಷನ್ ಆಗ್ತಾ ಹೋಗ್ತೀವಿ. ಯಾವುದೇ ರೀತಿಯ ಕನ್ಕ್ಲೂಷನ್ಸ್ಗಳು ನಮಗೆ ಅಥವಾ ಕನ್ಫ್ಯೂಷನ್ಸ್ಗಳು ಇರಲ್ಲ. ಕನ್ಕ್ಲೂಷನ್ಸನ್ನು ಕರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಆಲ್ ಸ್ಟ್ರೀಟ್ಸ್ ಆರ್ ಬಾಟಲ್ಸ್ ಅಂತ ಇದೆ. ಆಲ್ ಸ್ಟ್ರೀಟ್ಸ್ ಆರ್ ಬಾಟಲ್ಸ್ ಅಂತ ಇದೆ. ಅದೇ ರೀತಿ ಸಮ್ ಪ್ಯಾರೋಟ್ಸ್ ಆರ್ ಬಾಟಲ್ಸ್ ಅಂತ ಇದೆ. ಇಲ್ಲೂ ಕೂಡ ನಾನು ಮಾಡಬೇಕಾಗಿರೋದು ಈ ಬಾಟಲ್ಸ್ ಮತ್ತು ಈ ಬಾಟಲ್ಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ನನಗೆ ಇಲ್ಲಿ ಬರುವಂಥದ್ದು ಆಲ್ಫಾಬೆಟಿಕಲ್ ಆರ್ಡರ್. ಆಲ್ ಪ್ಲಸ್ ಸಮ್, ಯಾವತ್ತೂ ಕೂಡ ಆಲ್ ಪ್ಲಸ್ ಸಮ್ ಅನ್ನೋದು ನನಗೆ ನೋ ಕನ್ಕ್ಲೂಷನ್ ಕೇಸ್ ಬರುತ್ತೆ. ಸಮ್ ಪ್ಲಸ್ ಆಲ್ ಅನ್ನೋದು ಸಮ್ ಆಗಿರುತ್ತೆ. ಆಲ್ ಪ್ಲಸ್ ಸಮ್ ಅಂತ ಬಂದರೆ ನೋ ಕನ್ಕ್ಲೂಷನ್. ಹಾಗಾದರೆ ನೋ ಕನ್ಕ್ಲೂಷನ್ ಬರ್ತಾ ಇದೆ. ನಾನು ಎರಡು ಕನ್ಕ್ಲೂಷನ್ ಐದರ್ನವ್ರು ಹಾಕ್ಬೋದಾ? ಇಲ್ಲ.
ಚೆಕ್ ಮಾಡಬೇಕಾಗತ್ತೆ. ಸಮ್ ಸ್ಟ್ರೀಟ್ಸ್ ಆರ್ ಪ್ಯಾರೋಟ್ಸ್. ಸೊ ಸಮ್ ಸ್ಟ್ರೀಟ್ಸ್ ಇಲ್ಲಿದೆ, ಪ್ಯಾರೋಟ್ಸ್ ಇಲ್ಲಿದೆ. ಆಲ್ ಪ್ಲಸ್ ಸಮ್ ಅನ್ನೋದು ನೋ ಕನ್ಕ್ಲೂಷನ್ನು, ಸ್ಟ್ರೀಟ್ಸನ್ನ ಪ್ಯಾರೋಟ್ಸ್ ಮಾಡ್ಲಿಕ್ಕೆ ಬರಲ್ಲ. ಫಸ್ಟ್ ಒನ್ ಅಂತೂ ರಾಂಗ್ ಆಗ್ತಾ ಇದೆ. ಸೆಕೆಂಡ್ ಒನ್ ಸಮ್ ಬಾಟಲ್ಸ್ ಆರ್ ಸ್ಟ್ರೀಟ್ಸ್. ಸಮ್ ಬಾಟಲ್ಸ್ ಆರ್ ಸ್ಟ್ರೀಟ್ಸ್ ಮಾಡ್ಬೋದಾ? ಆಲ್ ಸ್ಟ್ರೀಟ್ಸ್ ಆರ್ ಬಾಟಲ್ಸ್ ಅನ್ನೋದು ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟಿನ ರಿವರ್ಸ್ ಅಂದರೆ ಸಮ್ ಬಾಟಲ್ಸ್ ಆರ್ ಸ್ಟ್ರೀಟ್ಸ್ ಮಾಡ್ಬೋದು. ಅದೇ ರೀತಿ ಸಮ್ ಸ್ಟ್ರೀಟ್ಸ್ ಆರ್ ಬಾಟಲ್ಸ್ ಅಂತಲೂ ಮಾಡ್ಬೋದು. ಯಾಕಂದರೆ ಆಲ್ ಸ್ಟ್ರೀಟ್ಸ್ ಆರ್ ಬಾಟಲ್ಸ್ ಅಂತ ಕನ್ಕ್ಲೂಷನ್ ಇದ್ದರೆ ಅದು ರಾಂಗ್. ಅದನ್ನು ಸಮ್ ಸ್ಟ್ರೀಟ್ಸ್ ಆರ್ ಬಾಟಲ್ಸ್ ಅಂತ ನಾನು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು. ಅಥವಾ ಸಮ್ ಬಾಟಲ್ಸ್ ಆರ್ ಸ್ಟ್ರೀಟ್ಸ್ ಅಂತ ಇದ್ರೂ ಕರೆಕ್ಟ್. ಇಲ್ಲಿದೆ ಸಮ್ ಬಾಟಲ್ಸ್ ಆರ್ ಸ್ಟ್ರೀಟ್ಸ್ ಅನ್ನೋದು. ಸೊ ಇದು ನನ್ನ ಕರೆಕ್ಟ್ ಆನ್ಸರ್. ಸೊ ಸೆಕೆಂಡ್ ಒನ್ ಕರೆಕ್ಟ್ ಆಗಿರುತ್ತೆ, ಫಸ್ಟ್ ಒನ್ ರಾಂಗ್ ಆಗಿರುತ್ತೆ. ಇದು ನನ್ನ ರೈಟ್ ಸೈಡ್ ವರ್ಟಿಕಲ್ ಕ್ರಾಸಲ್ಲಿ ಯಾವ ರೀತಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಸಿಲಾಗಿಸಮ್ಸನ್ನು. ಸೊ ಕ್ರಾಸ್ಗಳು 4 ಟೈಪ್ ಕ್ರಾಸ್ಗಳು ಚೆನ್ನಾಗಿ ನೆನಪಿದ್ರೆ ನಾನು ಮತ್ತೆ ಫಾರ್ಮುಲಾ ನನಗೆ ಚೆನ್ನಾಗಿ ನೆನಪಿರಬೇಕಾಗತ್ತೆ. ಅವಾಗ ಏನು ಮಾಡ್ಬೋದು, ಈಸಿಯಾಗಿ ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್, ಇದರಲ್ಲಿ ಯಾವ ರೀತಿ ಮಾಡ್ಬೋದು? ಸೊ ಸೇಮ್ ರೈಟ್ ಸೈಡ್ ವರ್ಟಿಕಲ್ ಕ್ರಾಸಲ್ಲಿ ಇಲ್ಲೆರಡೂ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದೆ. ಅದೇ ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸಲ್ಲಿ ಬಂದರೆ ಲೆಫ್ಟ್ ಸೈಡ್ ಎರಡೂ ಕ್ಯಾನ್ಸಲ್ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ಆಲ್ ಬಿ ಆರ್ ಡಿ ಅಂತ ಇದೆ, ನೋ ಬಿ ಈಸ್ ಎ ಅಂತ ಇದೆ. ಈ ಬಿ ಮತ್ತು ಈ ಬಿನ ಕ್ಯಾನ್ಸಲ್ ಮಾಡ್ತೀನಿ. ಸೊ ಈಗ ಆನ್ಸರ್ ಏನು ಮಾಡ್ಬೇಕು ನಾನು? ಗೋ ಇನ್ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಇದು ನೆನಪಿರ್ಬೇಕು ನನಗೆ ಚೆನ್ನಾಗಿ. ಯಾವಾಗ ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಇದ್ದರೆ ಗೋ ಇನ್ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಅದೇ ರೈಟ್ ಸೈಡ್ ವರ್ಟಿಕಲ್ ಕ್ರಾಸ್ ಇದ್ದರೆ ಗೋ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಇಲ್ಲಿ ನಾನು ಮಾಡ್ತಾ ಇರೋದು ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್, ಗೋ ಇನ್ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಬರಬೇಕು. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಅಂದರೆ ಆಲ್ ಮತ್ತು ನೋ ಕನ್ಸಿಡರ್ ಮಾಡಬೇಕು. ರಿವರ್ಸ್ ಆಲ್ಫಾಬೆಟಿಕಲ್ ಅಂದರೆ ನೋ ಮತ್ತು ಆಲಿಂದ, ನೋ ಇಂದ ಆಲಿಗೆ ಮೂವ್ ಆಗಬೇಕು. ಸೊ ಯಾವತ್ತೂ ಕೂಡ ಇಲ್ಲಿ ಮತ್ತು ಆಲಿಂದ ನೋ ಮಾಡಬೇಡಿ. ಯಾಕಂದರೆ ಆಲಿಂದ ನೋ ಮಾಡಿದ್ರೆ ಅದು ರೈಟ್ ಸೈಡ್ ವರ್ಟಿಕಲ್ ಕ್ರಾಸಲ್ಲಿ ಮಾತ್ರ. ನಾನು ಮಾಡ್ತಾ ಇರೋದು ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್. ನೋ ಇಂದ ಆಲಿಗೆ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ನೋ ಪ್ಲಸ್ ಆಲ್ ಅಂದರೆ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ ನನಗೆ. ಸೊ ನೋ ಪ್ಲಸ್ ಆಲ್ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ಸೊ ಸಮ್ ನಾಟ್ ರಿವರ್ಸ್ಡ್ ಯಾವ ರೀತಿ ಅಂದರೆ ನೋ ಎ ಈಸ್ ಅಥವಾ ಸಮ್ ಎ ಆರ್ ನಾಟ್ ಡಿ ಅನ್ನೋದು ನನಗೆ ಸ್ಟ್ರೈಟ್ ಅವೇ, ಅದು ರಿವರ್ಸ್ ಅಲ್ಲ. ರಿವರ್ಸ್ ಯಾವ ರೀತಿ ಅಂದರೆ ನೋ ಪ್ಲಸ್ ಆಲ್ ಸಮ್ ನಾಟ್ ರಿವರ್ಸ್ಡ್ ಅಂದರೆ ನಾನು ಮೂಮೆಂಟ್ ಅದನ್ನು ರಿವರ್ಸ್ ತಗೊಳ್ಬೇಕು. ನಾನು ನೋ ಇಂದ ಆಲಿಗೆ ಮೂವ್ ಆಗಿದ್ದೀನಿ, ಬಟ್ ನಾನು ಕನ್ಕ್ಲೂಷನ್ ಡ್ರಾ ಮಾಡಬೇಕಾದ್ರೆ ಸಮ್ ಡಿ ಆರ್ ನಾಟ್ ಎ ಅನ್ನೋದು ನನ್ನ ಕರೆಕ್ಟ್ ಕನ್ಕ್ಲೂಷನ್ಸ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಸಮ್ ಎ ಆರ್ ನಾಟ್ ಡಿ ಅನ್ನೋದು ನನ್ನ ರಾಂಗ್ ಕನ್ಕ್ಲೂಷನ್. ಅದು ಸಮ್ ನಾಟ್ ಆಗುತ್ತೆ. ನನಗೆ ಸಮ್ ನಾಟ್ ರಿವರ್ಸ್ಡ್ ಬೇಕು. ರಿವರ್ಸ್ಡ್ ಅಂದರೆ ಸಮ್ ನಾಟು ಸಮ್ ಎ ಆರ್ ನಾಟ್ ಡಿ ಅನ್ನೋದು ಸಮ್ ನಾಟ್ ಆದರೆ ಅದರ ರಿವರ್ಸು ಸಮ್ ಡಿ ಆರ್ ನಾಟ್ ಎ. ಇದು ನನ್ನ ಕರೆಕ್ಟ್ ಕನ್ಕ್ಲೂಷನ್ಸ್ ಆಗಿರುತ್ತೆ. ಸೊ ಅದೇ ರೀತಿ ಈ ಲೆಫ್ಟ್ ಸೈಡ್ ಡಯಾಗ್ನಲ್ ಕ್ರಾಸಲ್ಲಿ 2 to 3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಆ ಕನ್ಫ್ಯೂಷನ್ಸನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು. ಬಟ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಷನ್ ಸಿಗ್ತಾ ಹೋಗುತ್ತೆ ಸಿಲಾಗಿಸಮ್ಸಲ್ಲಿ. ಯಾಕಂದರೆ ಎಕ್ಸಾಮ್ಸಲ್ಲಿ ವೆನ್ ಡಯಾಗ್ರಾಮನ್ನು ನಾವು ಫಾಲೋ ಮಾಡ್ತೀವಿ ಅಂದರೆ ತುಂಬ ಟೈಮ್ ಬೇಕಾಗತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಆಲ್ ಮೆನ್ ಆರ್ ಮ್ಯಾರಿಡ್. ನೆಕ್ಸ್ಟ್ ಸಮ್ ಮೆನ್ ಆರ್ ಎಜುಕೇಟೆಡ್. ಹಾಗಾದರೆ ನಾನು ಮಾಡ್ತಾ ಇರೋದು ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್. ಯಾವುದ್ಯಾವುದನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ನಾನು? ಲೆಫ್ಟ್ ಸೈಡಿನ ಎರಡೂ ಎಲಿಮೆಂಟ್ ಮೆನ್ ಮತ್ತು ಇಲ್ಲಿ ಮೆನ್ ಇದೆ, ಇದನ್ನು ಕ್ಯಾನ್ಸಲ್ ಮಾಡ್ತೀನಿ, ಈ ಮೆನ್ನನ್ನು ಕ್ಯಾನ್ಸಲ್ ಮಾಡ್ತೀನಿ. ಸೊ ನಾನು ಮಾಡಬೇಕಾಗಿರುವಂಥದ್ದು ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್. ಸೊ ಇದರಲ್ಲಿ ನನಗೆ ಮಾಡಬೇಕಾಗಿರೋಂಥದ್ದು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್. ಅಂದರೆ ಸಮ್ಮಿಂದ ನಾನು ಆಲಿಗೆ ಮೂವ್ ಆಗಬೇಕು. ಆಲಿಂದ ಸಮ್ ಅಲ್ಲ, ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್ ಆಗುತ್ತೆ. ಸಮ್ ಪ್ಲಸ್ ಆಲ್ ಸಮ್ ಆಗುತ್ತೆ. ಅಂದರೆ ಸಮ್ ಎಜುಕೇಟೆಡ್ ಆರ್ ಮ್ಯಾರಿಡ್ ಅಂದರೂ ಕರೆಕ್ಟೇ, ಸಮ್ ಮ್ಯಾರಿಡ್ ಆರ್ ಎಜುಕೇಟೆಡ್ ಅಂದರೂ ಕರೆಕ್ಟೇ. ನೋಡೋಣ. ಸಮ್ ಮ್ಯಾರಿಡ್ ಆರ್ ಎಜುಕೇಟೆಡ್ ಅಂತ ಇದೆ, ಹೌದಾ? ಸಮ್ ಮ್ಯಾರಿಡ್ ಆರ್ ಎಜುಕೇಟೆಡ್ ಮಾಡ್ಬೋದು. ಯಾಕಂದರೆ ಸಮ್ ಪ್ಲಸ್ ಆಲ್ ಸಮ್ ಆಗುತ್ತೆ. ಸಮ್ ಎಜುಕೇಟೆಡ್ ಆರ್ ಮ್ಯಾರಿಡ್ ಅನ್ನೋದು ಕರೆಕ್ಟೇ, ಸಮ್ ಮ್ಯಾರಿಡ್ ಆರ್ ಎಜುಕೇಟೆಡ್ ಅನ್ನೋದು ಕರೆಕ್ಟೇ. ನೆಕ್ಸ್ಟ್ ಒನ್ ಇದೆ ಸಮ್ ಎಜುಕೇಟೆಡ್ ಆರ್ ಮ್ಯಾರಿಡ್. ಅಂದರೆ ಸಮ್ ಎಜುಕೇಟೆಡ್ ಆರ್ ಮ್ಯಾರಿಡ್. ಯಾಕಂದರೆ ಸಮ್ ಪ್ಲಸ್ ಆಲ್ ಸಮ್ ಆಗಿರುತ್ತೆ. ಇಲ್ಲಿ ಸಮ್ ಎಜುಕೇಟೆಡ್ ಆರ್ ಮ್ಯಾರಿಡ್ ಅಂತ ಮಾಡ್ಬೋದು ನಾನು. ಅದೇ ರೀತಿ ಸಮ್ ಮ್ಯಾರಿಡ್ ಆರ್ ಎಜುಕೇಟೆಡ್ ಅಂತಲೂ ಮಾಡ್ಬೋದು. ಆಲ್ ಮೆನ್ ಆರ್ ಮ್ಯಾರಿಡ್. ಆಲ್ ಮೆನ್ ಆರ್ ಮ್ಯಾರಿಡ್ ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟನ್ನು ಕನ್ಕ್ಲೂಷನಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಫಾಲೋ ಆಗಲ್ಲ, ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇದೆರಡು ಕನ್ಕ್ಲೂಷನ್ಗಳು ಕರೆಕ್ಟ್ ಆಗುತ್ತೆ, ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್. ಇದು ನನ್ನ ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸಲ್ಲಿ ನಾನು ಸಾಲ್ವ್ ಮಾಡುವಂತಹ ಮೆಥಡಲ್ಲಿ ಈಸಿಯಾಗಿ ಯಾವ ರೀತಿ ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೀವು ಇದರಲ್ಲಿ ತಿಳ್ಕೊಳ್ಬೋದು ಈಸಿಯಾಗಿ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವಶನ್ಸ್ ನೋಡೋಣ. All seconds are hours,
ನೋ ಸೆಕೆಂಡ್ ಈಸ್ ಎ ಡೇ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ, ಇದು ಕೂಡ ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್, ಈ ಸೆಕೆಂಡ್ಸನ್ನ ಕ್ಯಾನ್ಸಲ್ ಮಾಡ್ತೀನಿ. ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ನೋ ಪ್ಲಸ್ ಆಲ್ ಆಗುತ್ತೆ. ಸೊ ಯಾವತ್ತೂ ಕೂಡ ನೋ ಪ್ಲಸ್ ಆಲ್ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ಸೊ ಸಮ್ ನಾಟ್ ರಿವರ್ಸ್ಡ್ ಯಾವ ರೀತಿ ಅಂದರೆ ಇಲ್ಲಿಂದ ನಾನು ಆಲಿಗೆ ಮೂವ್ ಆಗ್ತಿದ್ದೀನಿ. ನೋ ಪ್ಲಸ್ ಆಲ್ ಸಮ್ ನಾಟ್ ರಿವರ್ಸ್ಡ್ ಅಂದರೆ ಸಮ್ ಸೆಕೆಂಡ್ಸ್ ಆರ್ ಅಥವಾ ಸಮ್ ಡೇ ಈಸ್ ನಾಟ್ ಅವರ್ಸ್ ಅಲ್ಲ, ಸಮ್ ಅವರ್ ಈಸ್ ನಾಟ್ ಡೇ ಅಂತ ಇದ್ದರೆ ಕರೆಕ್ಟ್. ಯಾಕಂದರೆ ನೋ ಪ್ಲಸ್ ಆಲ್ ಸಮ್ ನಾಟ್, ಆ ಸಮ್ ನಾಟಿನ ರಿವರ್ಸ್ ಯಾವ ರೀತಿ ಅಂದರೆ ನನಗೆ ರಿವರ್ಸ್ ರಿಲೇಷನ್ಶಿಪ್ ಬರಬೇಕು. ನಾನು ಮೂವ್ ಆಗಿರುವುದಕ್ಕೆ ರಿಲೇಷನ್ಶಿಪ್ ಅಂದರೆ ನೋ ಪ್ಲಸ್ ಆಲ್ ಮೂವ್ ಆಗಿದ್ದೀನಿ ನಾನು, ನನಗೆ ರಿಲೇಷನ್ಶಿಪ್ಪು ಆಲಿಂದ ನೋಗೆ ರಿಲೇಷನ್ಶಿಪ್ ಸಿಗಬೇಕು. ಆವಾಗ ನಾನು ಮಾಡುವಂಥ ಆನ್ಸರ್ಸ್ ಅಥವಾ ಕನ್ಕ್ಲೂಷನ್ ಕರೆಕ್ಟ್ ಆಗಿರುತ್ತೆ. ಸಮ್ ಅವರ್ಸ್ ಆರ್ ನಾಟ್ ಡೇ, ಸಮ್ ಅವರ್ಸ್ ಆರ್ ನಾಟ್ ಡೇಸ್. ಯಾಕಂದರೆ ಇಲ್ಲಿ ನೋ ಪ್ಲಸ್ ಆಲ್ ಅಂದ್ಕೂಡಲೇ ಸಮ್ ನಾಟ್ ರಿವರ್ಸ್ಡ್ ಇರೋದು, ಸಮ್ ನಾಟ್ ಮಾಡಬಾರ್ದು. ಸಮ್ ನಾಟ್ ಯಾವ ರೀತಿ ಆಗುತ್ತೆ ಅಂದರೆ ನೋ ಡೇ ಈಸ್ ಅವರ್ ಅಂದರೆ ಅಥವಾ ಸಮ್ ಡೇ ಈಸ್ ನಾಟ್ ಅವರ್ಸ್ ಅಂದರೆ ಅದು ಸಮ್ ನಾಟ್. ನನಗೆ ಅದರ ರಿವರ್ಸ್ ರಿಲೇಷನ್ಶಿಪ್ ಬೇಕು. ಯಾವಾಗಲೂ ಕೂಡ ಸಮ್ ಡೇ ಈಸ್ ನಾಟ್ ಅವರ್ಸ್ ಅನ್ನೋದರ ರಿಲೇಷನ್ಶಿಪ್ ರಿವರ್ಸ್ ಯಾವ ರೀತಿ ಆಗುತ್ತೆ ಅಂದರೆ ಸಮ್ ಅವರ್ಸ್ ಆರ್ ನಾಟ್ ಡೇ, ಸಮ್ ಅವರ್ಸ್ ಆರ್ ನಾಟ್ ಡೇ. ಇದು ಕರೆಕ್ಟ್. ನೋ ಡೇ ಈಸ್ ಆ್ಯನ್ ಅವರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೇ ಮತ್ತು ಅವರಿಗೆ ರಿಲೇಷನ್ಶಿಪ್ಪು ಆಲ್ ಪ್ಲಸ್ ನೋ ಬಂದಿಲ್ಲ ನನಗೆ. ಆಲ್ ಪ್ಲಸ್ ನೋ ಬಂದರೆ ನೋ ಡೇ ಈಸ್ ಅವರ್ ಮಾಡ್ಬೋದು. ಬಟ್ ಇಲ್ಲಿ ನನಗೆ ಬರ್ತಾ ಇರೋದು ನೋ ಪ್ಲಸ್ ಆಲ್. ಸೊ ಅಂದರೆ ಸಮ್ ನಾಟ್ ರಿವರ್ಸ್ಡ್ ಆಗಿರುತ್ತೆ. ಸೊ ಸಮ್ ನಾಟ್ ರಿವರ್ಸ್ಡ್ ಯಾವ ರೀತಿ ಅಂದರೆ ನಾನು ಮೂಮೆಂಟ್ ಆಗಿರೋದು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್, ಅದರ ರಿವರ್ಸ್ ರಿಲೇಷನ್ಶಿಪ್ ನೋ ಪ್ಲಸ್ ಆಲ್ ಸಮ್ ನಾಟ್ ರಿವರ್ಸ್ಡ್ ಅಂದರೆ ನಾನು ಅವರ್ಸಿಂದ ಡೇಗೆ ಬಂದರೆ ಅದು ನನ್ನ ರಿವರ್ಸ್ ರಿಲೇಷನ್ಶಿಪ್ ಆಗಿರುತ್ತೆ. ಸೊ ಇದು ನೆನಪಿರಬೇಕಾಗತ್ತೆ ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ. ಯಾಕಂದರೆ ಸಮ್ ನಾಟಲ್ಲಿ ಸ್ವಲ್ಪ ಆಸ್ಪಿರೆಂಟ್ಸ್ಗಳು ಕನ್ಫ್ಯೂಷನ್ ಆಗ್ತಾರೆ. ಬಟ್ ಸಮ್ ನಾಟಲ್ಲಿ ಕನ್ಫ್ಯೂಷನ್ಸ್ ಏನಿಲ್ಲ. ಸಮ್ ನಾಟ್ ಯಾವಾಗಲೂ ಕೂಡ ಸ್ಟ್ರೈಟ್ ಅವೇ ಫಾಲೋ ಆಗುತ್ತೆ. ಆ ಸಮ್ ನಾಟಿನ ರಿವರ್ಸ್ ಏನಿದೆ ಅದೇ ಸಮ್ ನಾಟ್ ರಿವರ್ಸ್. ನಾವು ಯಾವ ರೀತಿ ಮೂವ್ ಆಗಿರ್ತೀವೋ ಅದರ ಆಪೋಸಿಟ್ ಬಂದರೆ ಅದು ಸಮ್ ನಾಟ್ ರಿವರ್ಸ್. ನಾವು ಮೂವ್ ಆಗಿದ್ದ ರೀತಿಯೇ ಹೋದರೆ ಅದು ಸಮ್ ನಾಟ್ ಆಗಿರುತ್ತೆ. ಹಾಗಾಗಿ ಅದು ನೆನಪಿರ್ಬೇಕು ಚೆನ್ನಾಗಿ ಸಮ್ ನಾಟ್ ಯಾವ ರೀತಿ ಅಂತ. ನೆಕ್ಸ್ಟ್ ಇನ್ನೂ ಒಂದು ಸ್ಟೇಟ್ಮೆಂಟ್ಸ್ ಇದೆ. ಈ ಸ್ಟೇಟ್ಮೆಂಟ್ಸನ್ನು ನೋಡ್ತಾ ಹೋಗೋಣ. ಸೊ ವಿಸಿಟರ್ಸು ನನಗೆ ಯಾವ ರೀತಿ ವಿಸಿಟರ್ಸ್ ಮತ್ತು ಇನ್ನೊಂದು ಇನ್ವೈಟ್ಸ್ ಇದೆ. ಸೊ ಇಲ್ಲಷ್ಟೇ ಆಲ್ ವಿಸಿಟರ್ಸ್ ಆರ್ ಹಾಸ್ಟ್, ಸಮ್ ವಿಸಿಟರ್ಸ್ ಆರ್ ಇನ್ವೈಟ್ಸ್. ಇಲ್ಲಿ ವಿಸಿಟರ್ಸ್ ಕ್ಯಾನ್ಸಲ್ ಮಾಡಿಕೊಂಡೆ ನಾನು. ಲೆಫ್ಟ್ ಸೈಡ್ ವರ್ಟಿಕಲ್ ಕ್ರಾಸ್ ಆಯಿತು. ಸೊ ಈಗ ನಾನು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ಸಮ್ಮಿಂದ ಆಲಿಗೆ ಹೋಗಬೇಕು. ಆಲ್ ಪ್ಲಸ್ ಸಮ್ ನೋ ಕನ್ಕ್ಲೂಷನ್. ಬಟ್ ಇಲ್ಲಿ ನಾನು ಮಾಡ್ತಾ ಇರೋದು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ಸಮ್ ಪ್ಲಸ್ ಆಲ್. ಯಾವತ್ತೂ ಕೂಡ ನನಗೆ ಸಮ್ ಪ್ಲಸ್ ಆಲ್ ಅನ್ನೋದು ಸಮ್ ಆಗಿರುತ್ತೆ ಅನ್ನೋದು ನೆನಪಿರ್ಬೇಕು. ಎಕ್ಸಾಮಲ್ಲಿ ಇಷ್ಟೇ ಬರ್ಕೊಳ್ಬೇಕು. ಸಮ್ ಮತ್ತು ಆಲನ್ನು SOMEALL ಅಲ್ಲ, ಎಸ್ ಮತ್ತು ಎ ಅಷ್ಟೇ ಈಸ್ ಈಕ್ವಲ್ ಟು ಸಮ್ ಅನ್ನೋದು ನನಗೆ ನೆನಪಿರ್ಬೇಕು. ಅವಾಗ ಏನು ಮಾಡಬೇಕು, ಟೈಮ್ ಸೇವ್ ಮಾಡ್ಬೋದು, ಬೇಗ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸಮ್ ಪ್ಲಸ್ ಆಲ್ ಅನ್ನೋದು ಸಮ್ ಆಗಿರುತ್ತೆ ಅಂತ. ಸೊ ಹಾಗಾದರೆ ಇಲ್ಲಿ ಯಾವ ರೀತಿ ನಾನು ಆನ್ಸರ್ ಮಾಡ್ತಾ ಹೋಗ್ಬೋದು. ಸೊ ಆಲ್ ಹಾಸ್ಟ್ ಆರ್ ವಿಸಿಟರ್ಸ್ ಅಂತ ಕೊಟ್ಟಿದ್ದಾರೆ. ಹಾಸ್ಟ್ ಇಲ್ಲಿದೆ, ವಿಸಿಟರ್ಸ್ ಇಲ್ಲಿದೆ ನನಗೆ. ಯಾಕಂದರೆ ಆಲ್ ವಿಸಿಟರ್ಸ್ ಆರ್ ಹಾಸ್ಟ್ ಅಂತ ಇದೆ. ಇದು ಯಾವುದೇ ಕಾರಣಕ್ಕೂ ನಿಮಗೆ ಆಲ್ ಹಾಸ್ಟ್ ಆರ್ ವಿಸಿಟರ್ಸ್ ಆಗಲ್ಲ. ರಿವರ್ಸ್ ಸ್ಟೇಟ್ಮೆಂಟ್ ಕೂಡ ಆಲಲ್ಲಿ ಫಾಲೋ ಆಗಲ್ಲ. ಅದೇ ಸಮ್ ಹಾಸ್ಟ್ ಆರ್ ವಿಸಿಟರ್ಸ್ ಆರ್ ಆಗುತ್ತೆ. ಸಮ್ಮಲ್ಲೇ ರಿವರ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಆಲಲ್ಲಿ ಯಾವುದೇ ಕಾರಣಕ್ಕೂ ರಿವರ್ಸ್ ಸ್ಟೇಟ್ಮೆಂಟ್ ಕನ್ಕ್ಲೂಷನಲ್ಲಿದ್ದರೆ ಅಥವಾ ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟ್ ಇದ್ದರೂ ಕೂಡ ಫಾಲೋ ಆಗಲ್ಲ. ಸಮ್ ವಿಸಿಟರ್ಸ್ ಆರ್ ಹಾಸ್ಟ್ ಅಂತ ಇದೆ. ಸಮ್ ವಿಸಿಟರ್ಸ್ ಆರ್ ಹಾಸ್ಟ್ ಮಾಡ್ಬೋದಾ? ಮಾಡ್ಬೋದು. ಯಾಕಂದರೆ ಆಲ್ ವಿಸಿಟರ್ಸ್ ಆರ್ ಹಾಸ್ಟ್ ಅಂತ ಇರೋದನ್ನು ನಾನೇನು ಮಾಡ್ಬೋದು, ಸಮ್ ವಿಸಿಟರ್ಸ್ ಆರ್ ಹಾಸ್ಟ್ ಅಂತ ಮಾಡ್ಬೋದು. ಯಾಕಂದರೆ ಇಲ್ಲಿ ನನಗೆ ಸಮ್ ಪ್ಲಸ್ ಆಲ್ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಹೋದಾಗ ಸಮ್ ಪ್ಲಸ್ ಆಲ್ ಸಮ್ ಬರುತ್ತೆ. ಸೊ ಸಮ್ ಬಂದರೆ ನನಗೆ ಸಮ್ ಇನ್ವೈಟ್ಸ್ ಆರ್ ಹಾಸ್ಟ್ ಅಂತ ಇರಬೇಕು. ಬಟ್ ಇಲ್ಲಿ ಯಾವುದೇ ಕನ್ಕ್ಲೂಷನ್ಸ್ ಇಲ್ಲ. ಸಮ್ ಇನ್ವೈಟ್ಸ್ ಆರ್ ಹಾರ್ಟ್ಸ್ ಅನ್ನೋದು ಇದರಲ್ಲಿ ಯಾವುದೇ ಕನ್ಕ್ಲೂಷನ್ಸ್ ಇಲ್ಲ. ಹಾಗಂತ ನಾನು ನೈದರ್ ನಾರ್ ಆನ್ಸರ್ ಮಾಡ್ಬೋದಾ? ಇಲ್ಲ. ಸ್ಟ್ರೈಟ್ ಅವೇ ಸ್ಟೇಟ್ಮೆಂಟ್ಗಳನ್ನು ಚೆಕ್ ಮಾಡಬೇಕಾಗತ್ತೆ. ಆಲ್ ವಿಸಿಟರ್ಸ್ ಆರ್ ಹಾಸ್ಟ್ ಅಂತ ಇರೋದು ಆಲ್ ವಿಸಿಟರ್ಸ್ ಆರ್ ಹಾಸ್ಟ್ ಅಂತಲೇ ಏನಾದರೂ ಕನ್ಕ್ಲೂಷನ್ಸಲ್ಲಿ ಬಂದರೆ ಫಾಲೋ ಆಗಲ್ಲ. ಅಥವಾ ಆಲ್ ಹಾಸ್ಟ್ ಆರ್ ವಿಸಿಟರ್ಸ್ ಅಂತ ಇದ್ದರೂ ಫಾಲೋ ಆಗಲ್ಲ. ಅದೇ ಸಮ್ ವಿಸಿಟರ್ಸ್ ಆರ್ ಹಾಸ್ಟ್ ಇದ್ದರೆ ಫಾಲೋ ಆಗುತ್ತೆ. ಸಮ್ ಹಾಸ್ಟ್ ಆರ್ ವಿಸಿಟರ್ಸ್ ಅಂತ ಇದ್ದರೆ ಫಾಲೋ ಆಗುತ್ತೆ. ಸೊ ಇಲ್ಲಿ ಸಮ್ ವಿಸಿಟರ್ಸ್ ಆರ್ ಹಾಸ್ಟ್ ಇದೆ. ಸೆಕೆಂಡ್ ಒನ್ ಕರೆಕ್ಟ್, ಫಸ್ಟ್ ಒನ್ನು ಯಾವುದೇ ಕಾರಣಕ್ಕೂ ಫಾಲೋ ಆಗಲ್ಲ. ಸೊ ಇದೇನಾಗಿರುತ್ತೆ, ನಾನು ಸಿಲಾಗಿಸಮ್ಸನ್ನು ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಯಾಕಂದರೆ ಆಸ್ಪಿರೆಂಟ್ಸು ವೆನ್ ಡಯಾಗ್ರಾಮನ್ನು ಫಾಲೋ ಮಾಡ್ತಾರೆ ಅಥವಾ 150 ರೂಲ್ಸನ್ನು ಫಾಲೋ ಮಾಡ್ತಾರೆ. ಬಟ್ ಅದರಲ್ಲಿ ಕಾಂಪ್ಲಿಕೇಶನ್ಸ್ ಅನ್ನೋದಕ್ಕಿಂತ ವೆನ್ ಡಯಾಗ್ರಾಮನ್ನು ಫಾಲೋ ಮಾಡಿದಾಗ ನಾವು ತುಂಬ ಟೈಮನ್ನು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಅಥವಾ ತುಂಬ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಏನು ಮಾಡ್ಬೋದು, ವೆನ್ ಡಯಾಗ್ರಾಮಿಗಿಂತನೂ ಫಾರ್ಮುಲಾ ಮೆಥಡಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅಂದರೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಫಾರ್ಮುಲಾಗಳು ಚೆನ್ನಾಗಿ ನೆನಪಿರಬೇಕು. ಅದೇ ರೀತಿ ನಾನು ಏನು 4 ಕ್ರಾಸ್ಗಳು ಹೇಳಿದ್ದೀನಿ, ಈ ಕ್ರಾಸ್ಗಳು ನನಗೆ
ಚೆನ್ನಾಗಿ ನೆನಪಿರಬೇಕಾಗುತ್ತೆ. ಸೊ ಕ್ರಾಸ್ಗಳು ಚೆನ್ನಾಗಿ ನೆನಪಿತ್ತು ಅಂದರೆ ನಾನೇನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದು ನನ್ನ ಸಿಲಾಗಿಸಮ್ಸ್ ಪಾರ್ಟ್ 1 ಆಗಿರುತ್ತೆ. ಸೊ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಇದೆ. ಈ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗೋರ ಮುಖಾಂತರ ನೀವು ಸ್ಟಡಿ ಮೆಟೀರಿಯಲ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಇದೆ. ಈ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋದ್ರ ಮುಖಾಂತರ ಫ್ರೀ ಸ್ಟಡಿ ಮೆಟೀರಿಯಲ್ಸನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ನ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, SSC, ಬ್ಯಾಂಕಿಂಗ್, ರೈಲ್ವೆ, ಇನ್ಶೂರೆನ್ಸ್ ಅಥವಾ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ಡೈಲಿ ನ್ಯೂಸ್ ಪೇಪರ್ಸ್ ಇರುತ್ತೆ. ಅದೇ ರೀತಿ ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ಇರುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ. ಅದೇ ರೀತಿ ಡೈಲಿ ಕರೆಂಟ್ ಅಫೇರ್ಸ್ ಅಥವಾ ವೀಕ್ಲಿ ಮತ್ತು ಮಂತ್ಲಿ ಮ್ಯಾಗ್ಝಿನ್ ಕೂಡ ಸಿಗುತ್ತೆ, ಅಥವಾ ಇಂಪಾರ್ಟೆಂಟ್ ವಿಡಿಯೋ ಕ್ಲಾಸ್ಗಳನ್ನು ನಾವು ಅಪ್ಲೋಡ್ ಮಾಡಿರ್ತೀವಿ. ಅದೇ ರೀತಿ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಸ್ಟಡಿ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸಕ್ಸಸ್ ಅಥವಾ ನಿಮ್ಮ ಏಮನ್ನು ರೀಚ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಗೋಲನ್ನು ರೀಚ್ ಮಾಡಿ ಸಕ್ಸಸ್ಸನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ಸೊ ನೀವು ಸಿಲಾಗಿಸಮ್ಸ್ ಏನು ಪಾರ್ಟ್ 1 ಇವತ್ತು ಕಾನ್ಸೆಪ್ಟ್ ಅಥವಾ ಪಾರ್ಟ್ 1 ಅನ್ನೋ ಕಾನ್ಸೆಪ್ಟನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡಿದ್ದೇನೆ. ಸೊ ಇದು ಜಸ್ಟ್ ಸಿಂಪಲ್ಲಾಗಿ ಯಾವ ರೀತಿ ಸಿಲಾಗಿಸಮ್ಸನ್ನು ಸಾಲ್ವ್ ಮಾಡ್ಬೋದು ಫಾರ್ಮುಲಾ ಬೇಸ್ಡ್ ಮೇಲೆ ಅನ್ನೋದನ್ನು ಆಗಿರುತ್ತೆ. ಅದರಲ್ಲೂ ಕೂಡ ಪಾರ್ಟ್ 1 ಆಗಿರುತ್ತೆ. ಯಾಕಂದರೆ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾನು ಐದರ್ ಆರ್ ಕೇಸ್ ಆಗಿರ್ಬೋದು ಅಥವಾ ಸಿಲಾಗಿಸಮ್ಸಲ್ಲಿ ಪಾಸಿಬಿಲಿಟಿ ಕೇಸ್ ಕೂಡ ಬರುತ್ತೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದನ್ನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಯಾಕಂದರೆ ಇವತ್ತು ಜಸ್ಟ್ ಸಿಲಾಗಿಸಮ್ಸ್ ಅನ್ನೋ ಕಾನ್ಸೆಪ್ಟನ್ನು ನಿಮಗೆ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಐದರ್ ಆರ್ ಕೇಸ್ ಅಥವಾ ಪಾಸಿಬಿಲಿಟಿ ಕೇಸನ್ನು ನಾನು ನೆಕ್ಸ್ಟ್ ಪಾರ್ಟ್ 2 ಮತ್ತು ಪಾರ್ಟ್ 3 ಅಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಸೊ ಈ ಏನು ಫಾರ್ಮುಲಾ ಬೇಸ್ಡ್ ಇದೆ ಅಥವಾ ಕ್ರಾಸ್ಗಳೇನಿದೆ, ರೈಟ್ ಸೈಡ್ ಆಗಿರ್ಬೋದು, ಲೆಫ್ಟ್ ಸೈಡ್, ಡಯಾಗ್ನಲ್ ಆಗಿರ್ಬೋದು, ವರ್ಟಿಕಲ್ ಆಗಿರ್ಬೋದು, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದರ ಬೇಸ್ ಮೇಲೆ ಒಂದು 100 ಅಥವಾ 200 ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಪರ್ಫೆಕ್ಷನ್ ಸಿಗ್ತಾ ಹೋಗುತ್ತೆ. ಆ ಪರ್ಫೆಕ್ಷನ್ ಬೇಸ್ ಮೇಲೆ ನೀವು ಐದರ್ ಆರ್ ಕೇಸ್ ಮತ್ತು ಪಾಸಿಬಿಲಿಟಿ ಕೇಸನ್ನು ಇನ್ನೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದೇ ರೀತಿ ಅದು ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ ಮೇನ್ಸ್ ಎಕ್ಸಾಮ್ಸ್ ಆಗಿರ್ಬೋದು, ಅಲ್ಲೂ ಕೂಡ ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ನಿಮಗೆ ಈ ಸಿಲಾಗಿಸಮ್ಸ್ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಟ್ ಪ್ರೆಸೆಂಟ್ ಎಕ್ಸಾಮ್ಗಳಲ್ಲಿ ಹಿಡನ್ ವರ್ಡ್ಸನ್ನು ಕೇಳ್ತಾ ಇದ್ದಾನೆ. ಸೊ ಆ ಹಿಡನ್ ವರ್ಡ್ಸನ್ನು ಕೂಡ ನಾನು ನನ್ನ ಮುಂದಿನ ಪಾರ್ಟ್ 2 ಮತ್ತು 3 ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಹಾಗೆ ಈಗ ಪಾರ್ಟ್ 1 ನೀವೇನು ಫಾರ್ಮುಲಾ ಮತ್ತು ಕ್ರಾಸ್ಗಳಿದೆ, ಸೊ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಮುಂಬರುವ ಎಕ್ಸಾಮ್ಸನ್ನು ಟಾರ್ಗೆಟ್ ಮಾಡಿ ಸಕ್ಸಸ್ಸನ್ನು ಕಾಣಿ ಅಂತ ಹೇಳ್ತಾ ನನ್ನ ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.